ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಈ ಭಾರತ ದೇಶ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದ ದೇಶ. ಜಗತ್ತಿನ ಎಲ್ಲ ಜನರು ಭಾರತವನ್ನು ಬಹಳ ಗೌರವ ಭಾವದಿಂದ ನೋಡ್ತಾರೆ. ಯಾಕೆ ಅಂದ್ರೆ ಇದು ಜ್ಞಾನಿಗಳ ದೇಶ, ಇದು ಅನುಭಾವಿಗಳ ದೇಶ. ಈ ನೆಲದಲ್ಲಿ ಅಸಂಖ್ಯ ಜನರು ಬಹಳ ಅದ್ಭುತ ಜೀವನವನ್ನು ಸಾಗಿಸಿದರು. ಅವರು ತಮ್ಮ ಜೀವನದಲ್ಲಿ ಜ್ಞಾನವನ್ನು ಕೊಟ್ಟು ಹೋದರು ಮತ್ತು ಬಹಳ ಶಹರದವರಷ್ಟೇ ಜ್ಞಾನಿಗಳಿದ್ದರು, ಹಳ್ಳಿಯಲ್ಲಿರಲಿಲ್ಲ ಅಂತ ಹೀಗೇನಿರಲಿಲ್ಲ. ಹಳ್ಳಿಯಲ್ಲಿನೂ ಸಹಿತ ದೊಡ್ಡ ದೊಡ್ಡ ತತ್ವಜ್ಞಾನಿಗಳಿರ್ತಿದ್ದರು. ಅವರ ಚಿಂತನೆಗಳೆಲ್ಲ ಬಹಳ ಎತ್ತರದಿದ್ದು. ನೋಡ್ರಿ, ಅವಾಗಿನೆಲ್ಲ ಹಾಡುಗಳು ಹಂತಿ ಹಾಡ, ಅದರಲ್ಲಿ ತತ್ವ, ಮನೆಯಲ್ಲಿ ಜೋಗುಳ ಹಾಡ, ಅದರಲ್ಲಿ ಅಧ್ಯಾತ್ಮ, ಬೀಸುವುದ ಇರಲಿ ಕುಟ್ಟುವುದ ಇರಲಿ, ಆ ಎಲ್ಲ ಕಾರ್ಯಗಳಲ್ಲಿ ತಾತ್ವಿಕ ಚಿಂತನೆಗಳಿರ್ತಿದ್ದು. ಈಗಿನ ಹಾಗೆ ಬರೇ ಮನರಂಜನೆ ಇರ್ತಿರಲಿಲ್ಲ. ಅದರಲ್ಲಿ ಅಧ್ಯಾತ್ಮ ಇರ್ತಿತ್ತು. ನೋಡ್ರಿ, ಅವರು ಹೇಗೆ ನಾವು ಈಗೆಲ್ಲ ಬರೀ ಲೌಕಿಕ ವಿಷಯಗಳನ್ನೇ ಕುರಿತು, ಮನರಂಜನಾತ್ಮಕವಾದಂಥ ಸಂಗತಿಗಳನ್ನೇ ಕುರಿತು ದಿವಸ ತುಂಬ ಚಿಂತನೆಯನ್ನು ಮಾಡ್ತಾ ಇರ್ತೀವಿ. ಆದರೆ ಅವರು ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹಿತ, ಹೊಲದಲ್ಲಿ ಬಿತ್ತುವಾಗ, ಉತ್ತುವಾಗ, ರಾಶಿ ಮಾಡುವಾಗ ಎಲ್ಲ ಕಾರ್ಯಗಳಲ್ಲಿನೂ ಅಧ್ಯಾತ್ಮವನ್ನು ಜೋಡಿಸಿಕೊಂಡಿದ್ದರು. ಪುರಾಣ ಕಾಲದಲ್ಲಿ ಒಬ್ಬ ಹೆಣ್ಮಗಳಾಗಿ ಹೋದಳು. ಆಕೆ ಹೆಸರು ಮದಾಲಸ ಅಂತ ಹೆಸರು. ಆಕೆಗೂ ಮಕ್ಕಳಿದ್ದರು. ಆಕೆ ಜೋಗುಳ ಹಾಡ್ತಿದ್ದಳಂತ ಹೇಳ್ತಾರೆ. ಎಂಥ ಜೋಗುಳ ಹಾಡ್ತಿದ್ದಳಂತ, ತೊಟ್ಟಲ ಕಟ್ಟಿ ತೊಟ್ಟಲ್ದಾಗ ಮಗುವನ್ನು ಹಾಕಿ ತೊಟ್ಟಲ ತೂಗ್ತಾ ತೂಗ್ತಾ ಆ ಮದಾಲಸ ಹಾಡ್ತಿದ್ದಳು. ಏನಂತ ಹಾಡೋದು? ಶುದ್ಧೋ ಅಸಿ, ಬುದ್ಧೋ ಅಸಿ, ನಿರಂಜನೋ ಅಸಿ, ಸಂಸಾರ ಮಾಯಾ ವಿಮುಕ್ತೋ ಅಸಿ ಅಂತ ಹಾಡ್ತಿದ್ದಳ. ಆ ಮಗುವಿಗೆ ಆಕೆ ಹೇಳ್ತಿದ್ದಳು. ಆಕೆಗೆ ಅವಾಗ ಸಂಸ್ಕೃತ ಬರ್ತಿತ್ತು, ಸಂಸ್ಕೃತದಾಗ ಹಾಡ್ತಿದ್ದಳು. ಆದರೆ ಅದರ ಕನ್ನಡ ಅರ್ಥ ಏನು ಅಂದರೆ, ನೀನು ಶುದ್ಧನಿದ್ದಿ, ನೀನು ಸಾಮಾನ್ಯನಲ್ಲ, ನೀನು ಶುದ್ಧನಿದ್ದಿ, ನೀನು ಅಶುದ್ಧನಲ್ಲ, ಅಪವಿತ್ರನಲ್ಲ. ಬುದ್ಧೋ ಅಸಿ, ನೀನು ಬುದ್ಧ. ನಿರಂಜನೋ ಅಸಿ, ನಿನಗೆ ಯಾವುದೇ ರಂಜನೆ ಇಲ್ಲ. ಮತ್ತು ನೀನು ಹೇಗದದಿ ಅಂದರೆ, ಈ ಸಂಸಾರ ಮಾಯಾ ವಿಮುಕ್ತೋ ಅಸಿ, ಸಂಸಾರ ಅನ್ನುವಂಥ ಮಾಯೆಯಿಂದ ನೀನು ಮುಕ್ತನಾದವ ಅಂತ ಆಕೆ ಹೆಣ್ಮಗಳು ಹಾಡ್ತಿದ್ದಳು. ನೋಡ್ರಿ ಹೇಗದ ಅದು. ಅಷ್ಟು
ಅಧ್ಯಾತ್ಮ ತೊಟ್ಟಿಲದವರೆಗೆ ಹೋಗಿ ಮುಟ್ಟಿತ್ತು ಅಂದರೆ ಎಷ್ಟು ಚಿಂತನೆ ನಡೆದಿರಬೇಡ. ಅಂಥ ಭಾರತ ದೇಶ ಇದು. ನಾವೆಲ್ಲರೂ ಅಂಥ ಭಾರತ ದೇಶದಲ್ಲೇ ಇಂಥ ಭಾರತ ದೇಶದಲ್ಲೇ ಬೆಳೆದವರು. ಅದು ನಮ್ಮ ಮೈಗತ ಆಗಿ ಬಂದಿರ್ತದೆ. ಋಷಿಗಳು ಜ್ಞಾನವನ್ನೇನು ಕೊಟ್ಟರಲ್ಲ, ಆ ಜ್ಞಾನಕ್ಕೆ ವೇದ ಉಪನಿಷತ್ತ ಅಂತ ನಾವು ಕರಿತೀವಿ. ಅವು ಬಹಳ ಪವಿತ್ರವಾದಂಥ ಗ್ರಂಥಗಳು. ಅದರಲ್ಲಿ ಯಾವುದೇ ಜಾತಿ ಮತ ಪಂಥ ಇವ್ಯಾವೂ ಇಲ್ಲ. ಜ್ಞಾನ ಏನರೇ ಇಂಥವ್ರಿಗೆ ಅಂತ ಹೀಗಿರ್ತದೇನು, ಈ ಜ್ಞಾನ ಇಂಥವ್ರಿಗೆ, ಈ ಜ್ಞಾನ ಇಂಥವ್ರಿಗೆ ಅಂತ ಹಿಂಗಿರ್ತದೇನು? ಜ್ಞಾನ ಅದು ಎಲ್ಲರಿಗೂ ಒಂದೇ. ಅದು ಜಾತಿಹೀನರ ಮನೆ ಜ್ಯೋತಿತಾಹೀನವೇ ಅಂತ ಸರ್ವಜ್ಞ ಕವಿ ಹೇಳಿದರು. ಒಬ್ಬ ಹೀನ ಜಾತಿಯವದಾನ, ಅವನ ಮನ್ಯಾಗ ಒಂದು ದೀಪ ಹಚ್ಚಿಟ್ಟಾನ, ಆ ದೀಪ ಏನ್ರೆ ಹೀನಿರ್ತದೇನು? ಆತ ಹೀನಿರಬಹುದು, ಆತನ ಮನೆಯೊಳಗೆ ಬೆಳಗುವಂಥ ಜ್ಯೋತಿ ಹೀನದ ಏನು? ಹಾಗೆ ಜ್ಞಾನ ಎಲ್ಲರ ಒಳಗೆ ಬೆಳಗುವಂಥ ಜ್ಞಾನ ಅದು ಶ್ರೇಷ್ಠ ಕನಿಷ್ಠ ಅಂತ ಹೀಗಿರುವುದಿಲ್ಲ. ಅದು ಜ್ಯೋತಿ ಹಂಗ ಒಂದೇ ಥರ ಇರೋದು. ಜ್ಯೋತಿಯಂತೆ ಅದು ಶುದ್ಧ ಪ್ರಕಾಶನೇ ಇರೋದು. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ. ಹಾಗ ವೇದಗಳು ಉಪನಿಷತ್ತುಗಳು ಅದಾವ ಅಂದ್ರೆ ಅವು ಅವರೂ ಅದಾವ, ನಮ್ಮೂ ಅಲ್ಲ. ಅವು ಅಂಥವ್ರಿಗೆ ಹೇಳ್ಯಾರ, ನಮ್ಮಂಥವ್ರಿಗಲ್ಲ ಅಂತ ಹೀಗಲ್ಲ. ಯಾರ್ಯಾರಿಗೆ ಅದು ಅವಶ್ಯಕತೆ ಅದ ಅವ್ರಿಗೆಲ್ಲರಿಗೂ ಅವು ಬೇಕಾಗಿರುವಂಥದ್ದು. ಉಪನಿಷತ್ತುಗಳು ಬಹಳ ಪವಿತ್ರ ಗ್ರಂಥಗಳು. ಇನ್ನು ಅವಕ್ಕಿಂತನೂ ಮುಂದೆ ಬಂದ ಉಪನಿಷತ್ತುಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಠಿಣ ಆಗ್ತದಂತ ತಿಳ್ಕೊಂಡು ಪುರಾಣಗಳನ್ನು ಬರೆದರು. ಅವು 18 ಪುರಾಣಗಳು. ಪುರಾಣಗಳ ನಂತರ ಪುರಾಣಗಳಕ್ಕಿಂತಲೂ ಮತ್ತೊಂದಿಷ್ಟು ಸರಳ ಮಾಡಬೇಕಂತ ತಿಳ್ಕೊಂಡು ಕಾವ್ಯವನ್ನು ಬರೆದರು. ಅವು ರಾಮಾಯಣ ಮಹಾಭಾರತ ಅವು ಕಾವ್ಯಗಳು. ವೇದ ಉಪನಿಷತ್ತುಗಳು ಅವು ಗ್ರಂಥಗಳು. ಅವುಗಳ ನಂತರ ಪುರಾಣಗಳು. ಪುರಾಣದಲ್ಲಿ ಎಲ್ಲ ಕಥೆಗಳು. ಕಥೆಗಳ ಮೂಲಕ ಏನು ಹೇಳೋದು ಅಂದರೆ ತತ್ವವನ್ನೇ ಹೇಳೋದು. ಅದಾದ ನಂತರ ಕಾವ್ಯ. ಹಾಡಿತ್ತಂದ್ರೆ ಮನುಷ್ಯನಿಗೆ ಅದು ಸುಲಭವಾಗಿ ನೆನಪಿಟ್ಕೊಳ್ಳಿಕ್ಕೂ ಬರ್ತದೆ. ಯಾವಾಗಲೂ ಅದು ಮನಸ್ಸಿನಾಗ ಗುಣಗುಣತಾ ಇರ್ತದಂತ ತಿಳ್ಕೊಂಡು ದೊಡ್ಡ ದೊಡ್ಡ ಕಾವ್ಯಗಳನ್ನು ಬರೆದರು. ಅದರಲ್ಲಿ ಮಹಾಭಾರತ 1,00,000 ಶ್ಲೋಕಗಳದ್ದು. ರಾಮಾಯಣ ಅದೂ 10-20 ಸಾವಿರ ಶ್ಲೋಕಗಳು. ಭಾಳ ಪ್ರಸಿದ್ಧವಾದಂಥ ಕಾವ್ಯಗಳು. ಈ 18 ಪುರಾಣ ಮಹಾಭಾರತವನ್ನು ಬರೆದಿರುವಂಥ ವ್ಯಾಸರಿಗೆ ಅವ್ರಿಗೆ ಅನಿಸ್ತಂತ ಮಹಾಭಾರತ 1,00,000 ಶ್ಲೋಕದ್ದದ. ಅದನ್ನೆಲ್ಲ ಓದೋದು ಬಹಳ ಕಷ್ಟ. ಅದಕ್ಕೆ ಸ್ವಲ್ಪದರಲ್ಲೇ ಒಂದು ಏನಾದರೂ ಇವರಿಗೆ ಹೇಳಬೇಕು ಅಂತ ಇಟ್ಟುಕೊಂಡು ಮಹಾಭಾರತದಲ್ಲೇ ಭಗವದ್ಗೀತೆಯನ್ನು ಅವರು ಬರೆದರು. ಭಗವದ್ಗೀತೆಯನ್ನು ಹೇಳಿದರು. ಅದು 700 ಶ್ಲೋಕ, ಬರೇ 18 ಅಧ್ಯಾಯ. ಅದೇನು ಮಹಾಭಾರತ ಇತ್ತು 1,00,000 ಶ್ಲೋಕದ ಅದರ ಸಾರ. ಅಷ್ಟೇ ಅಲ್ಲ, ಎಲ್ಲ ಉಪನಿಷತ್ತುಗಳ ಸಾರ ಅದು. ಅದನ್ನು ಬರೆದು ಪ್ರಾರಂಭಕ್ಕನೇ ಏನು ಹೇಳಿದರು ಅಂದರೆ, ಇದು ಹೆಂಗೈತಿ ಈ ಭಗವದ್ಗೀತೆ ಅಂದರೆ,
ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸತ್ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳಿದ. ಈ ಗೀತೆ ಹೆಂಗದ ಅಂದ್ರೆ ಸರ್ವೋಪನಿಷದೋ ಗಾವೋ, ಎಲ್ಲ ಉಪನಿಷತ್ತುಗಳು ಅದಾವಲ್ಲ, ಆ ಎಲ್ಲ ಉಪನಿಷತ್ತುಗಳು ಆಕಳಿದ್ದಂಗೆ. ಗಾವಹ ಅಂದರೆ ಆಕಳು. ಇನ್ನು ಆಕಳ ಹಾಲು ಹಿಂಡವ್ರು ಯಾರು ಅಂದ್ರೆ ಗೋಪಾಲನಂದನ. ದೋಗ್ಧ ಅಂದ್ರೆ ಹಾಲು ಹಿಂಡುವವ, ದೋಗ್ಧ ಗೋಪಾಲನಂದನ, ಹಾಲು ಹಿಂಡುವವ ಯಾರು ಅಂದ್ರೆ ಕೃಷ್ಣ. ಆ ಬಳಿಕ ಅದು ಹಿಂಡಿದ ಹಾಲ ಕುಡಿಬೇಕಲ್ಲ, ಅವ್ರು ಕುಡಿಯೋರು ಯಾರು ಅಂದ್ರೆ ಪಾರ್ಥ. ಪಾರ್ಥೋ ವತ್ಸತ್ ಸುಧೀರ್ ಭೋಕ್ತ. ಭೋಕ್ತ ಅಂದರೆ ಸ್ವೀಕರಿಸುವವ ಅರ್ಜುನ. ಇನ್ನು ಆ ಹಾಲು ಯಾವುದು ಅಂದರೆ ಗೀತಾಮೃತಂ. ಗೀತಾ ಅಮೃತದಂಥ ಹಾಲು ಏನದ ಅದೇ ಆ ಉಪನಿಷತ್ತುಗಳ ಹಾಲ ಅಂತ ಅವರು ಹೇಳಿದರು. ನಾವು ಎಲ್ಲ ಉಪನಿಷತ್ತುಗಳನ್ನು ಓದಬೇಕಾಗಿಲ್ಲ, ಗೀತೆಯನ್ನು ಒಂದು ಓದಿದರೆ ಸಾಕು. ಎಲ್ಲ ಪುರಾಣಗಳನ್ನು ಕೇಳ ಬದಲು ಹಾಗೆ ಒಂದು ಗೀತೆಯನ್ನು ಕೇಳಿದರೆ ಸಾಕು. ಇಡೀ ಮಹಾಭಾರತವನ್ನು ಓದುವುದು ಆಗುವುದಿಲ್ಲ, ಬರೀ ಒಂದು ಗೀತಾ ಕೇಳಿದರೆ ಸಾಕು. ಅದು ರಸ ಇದ್ದಂಗದ. ಹೇಗೆ ಎಲ್ಲ ಹಾಲು ಹೋಗಿ ಎಲ್ಲ ಹೋಗಿ ಕೊನೆಗೆ ಅದರ ಮೂಲ ರಸ ಏನು ಅಂದರೆ ತುಪ್ಪ. ಅದು ಕೊನೆಯ ಪದಾರ್ಥ. ಎಲ್ಲ ಹೋಗಿ ಅದು ತುಪ್ಪ ಆಗಬೇಕು. ಹೇಗೆ ಕಬ್ಬಿನ ಅಂಶ ಎಲ್ಲ ಹೋಗಿ ಅದರದ್ದು ಮೂಲ ಪದಾರ್ಥ ಸಕ್ಕರೆ ಆಗಬೇಕು, ಸಿಹಿ ಆಗಬೇಕು. ಹಾಗೆ ಎಲ್ಲ ಅಧ್ಯಾತ್ಮದ ಸಾರ ಅಂದರೆ ಗೀತೆ. ಕಬ್ಬನ್ನು ಎಲ್ಲರಿಗೆ ತಿನ್ನಲಿಕ್ಕೆ ಬರೋದಿಲ್ಲ, ಅದಕ್ಕೆ ಒಸಡಿ ಭಾಳ ಗಟ್ಟಿ ಬೇಕಾಗ್ತದೆ. ಸಕ್ಕರೆ ತಿನ್ನಾಕ ಏನು ಪೈಲ್ವಾನ್ರು ಬೇಕಾಗಿಲ್ಲ, ಸುಮ್ಮನೆ ಹೀಗೆ ನಾಲಿಗೆ ಮೇಲೆ ಇಟ್ಟರೆ ಕರಿಗೆ ಹೋಗ್ತದೆ. ಮತ್ತು ಬಹಳ ರುಚಿ ಇರ್ತದೆ, ಸ್ವಾದ ಇರ್ತದೆ. ಕಬ್ಬಿನಲ್ಲಿ ಇನ್ನೂ ಸ್ವಲ್ಪ ಎಲ್ಲ ಗಟ್ಟಿತನ ಅದ, ಏನೇನೋ ಅದ, ಸ್ವಲ್ಪ ತಕ್ಕೊಳ್ಬೇಕಾಗ್ತದೆ, ಸ್ವಲ್ಪ ಚೆಲ್ಲಬೇಕಾಗ್ತದೆ, ಎಲ್ಲ ಅದ. ಆದರೆ ಸಕ್ಕರೆಯಾಗಿ ಏನು ತೆಗೆಯುವಂಗಿಲ್ಲ, ಚೆಲ್ಲುವಂಗಿಲ್ಲ. ಇದು ಮತ್ತು ಉದಾಹರಣೆ, ಎಲ್ಲರೂ ಒಂದು ಸಕ್ಕರೆನೇ ಹೆಚ್ಚು ತಿನ್ನಕ್ಕೆ ಶುರು ಮಾಡಿರಿ. ಮತ್ತು ಡಾಕ್ಟ್ರುಗಳು ನಮಗೆ ತಕರಾರು ಮಾಡೋದು ಬೇಡ. ಈಗ ಸಕ್ಕರೆ ಅಂದರೆ ಎಲ್ಲರೂ ಒಲ್ಲೆನಾಕತ್ಯಾರ. ಬೆಲ್ಲ ಚಲೋ ಅಂತ ಮಾಡಿದ್ರು, ಈಗ ಅವರು ಬೆಲ್ಲ ತಯಾರು ಮಾಡೋರು ಸಹಿತ ಸಕ್ಕರೆ ಹಾಕಿ ಬೆಲ್ಲ ಮಾಡಾಕತ್ಯಾರ. ಅದ್ರಾಗ ಸ್ವಲ್ಪ ಬೆಲ್ಲ, ಉಳಿದದ್ದೆಲ್ಲ ಸಕ್ಕರೆನೇ. ಸಕ್ಕರೆ ಅದಲ್ಲ, ಅದು ಕೊನೆಯ ಸಂಗತಿ, ವಸ್ತು. ಹಾಗೆ ಎಲ್ಲ ಅಧ್ಯಾತ್ಮದ ಸಾರ, ಸವಿ ಅಂದರೆ ಗೀತೆ. ಅದನ್ನು ಅವರು ವ್ಯಾಸರು ಹೇಳಿದರು. ಅಂಥ ಗೀತೆ ಒಂದು ಅದ, ಅದು ಬಹಳ ಅದ್ಭುತ ಗ್ರಂಥ ಅದು. ನಾವು ಈಗ ಇಲ್ಲಿ ಶ್ರಾವಣದಾಗ 3 ವರ್ಷ, ಇದು 3ನೇ ವರ್ಷ ನಡೆಸ್ತಾ ಇದ್ದಾವೆಲ್ಲ. ಮೊದಲನೇ ವರ್ಷ ಭಕ್ತಿಯೋಗ 12ನೇ ಅಧ್ಯಾಯವನ್ನು ನೋಡಿದ್ವಿ. 2ನೇ ವರ್ಷ ಹೋದ ವರ್ಷ 15ನೇ ಅಧ್ಯಾಯವನ್ನು ನೋಡಿದ್ವಿ. ಅದು ಪುರುಷೋತ್ತಮ ಯೋಗ. ಈ ವರ್ಷ ಈ ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ನಾವು ಈಗ ನೋಡೋರದೆ. ಈ ಅಧ್ಯಾಯದ ಹೆಸರೇನು ಅಂದರೆ ರಾಜವಿದ್ಯಾ ರಾಜಗುಹ್ಯ ಯೋಗ, ಅದರ ಹೆಸರು. 18 ಅಧ್ಯಾಯಗಳು, ಪ್ರತಿಯೊಂದಕ್ಕೂ ಹೆಸರು ಅದಾವಲ್ಲ. ಇದು 9ನೇ ಅಧ್ಯಾಯ, ರಾಜವಿದ್ಯಾ ರಾಜಗುಹ್ಯ ಯೋಗ. ಈ 18 ಅಧ್ಯಾಯಗಳಲ್ಲಿ
ಇದು ಬಹಳ ಪ್ರಮುಖವಾದದ್ದು. 18ರಾಗ ಅರ್ಧ ಅದಲ್ಲ, 9ನೇ ಅಧ್ಯಾಯದು ಮಧ್ಯದಲ್ಲಿ ಒಂದು ನಾವು ಹಿಡಿದ್ರೆ ಆ ಕಡೆನೂ ಬಂತು ಈ ಕಡೆನೂ ಬಂತು ಅಂತಾರಲ್ಲ, ಹಂಗದು 9ನೇ ಅಧ್ಯಾಯ. ಅದಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ರಂತ ಜ್ಞಾನೇಶ್ವರ ಮಹಾರಾಜರು. ಅವರು ಜೀವಂತ ಸಮಾಧಿ ತೊಗೊಂಡ್ರಲ್ಲ ಆಳಂದಿಯಲ್ಲಿ, ಸಮಾಧಿ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಈ 9ನೇ ಅಧ್ಯಾಯವನ್ನು ಓದೇ ಸಮಾಧಿಯನ್ನು ತೆಗೆದುಕೊಂಡ್ರು. ಅವರು ಇಡೀ ಭಗವದ್ಗೀತೆಗೆಲ್ಲ ಭಾಷ್ಯ ಬರೆದರು. ಸಂಪೂರ್ಣ ಭಗವದ್ಗೀತೆ ಮೇಲೆ ಭಾಷ್ಯ ಏನು ಬರೆದ್ರು ಅದಕ್ಕೆ ಜ್ಞಾನೇಶ್ವರಿ ಅಂತ ಕರೀತಾರೆ. ಜ್ಞಾನೇಶ್ವರ ಮಹಾರಾಜರು ಬರೆದದ್ದು ಜ್ಞಾನೇಶ್ವರಿ. ಆ ಗ್ರಂಥ ಇಡೀ ಮಹಾರಾಷ್ಟ್ರದಲ್ಲೆಲ್ಲ ಪ್ರಸಿದ್ಧ ಅದ. ಇಂಥವ್ರ ಮನೆಯಲ್ಲಿ ಆ ಗ್ರಂಥ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲರ ಮನೆಯಲ್ಲಿನೂ ಇರುತ್ತದೆ ಜ್ಞಾನೇಶ್ವರಿ. ಆದರೂ ಸಹಿತ ಜ್ಞಾನೇಶ್ವರ ಮಹಾರಾಜರಿಗೆ ಇಡೀ ಭಗವದ್ಗೀತೆಯಲ್ಲಿ ಅತ್ಯಂತ ಪ್ರಿಯವಾದಂಥ ಅಧ್ಯಾಯ ಯಾವುದಾಗಿತ್ತಂತ, ಈ 9ನೇ ಅಧ್ಯಾಯ ಪ್ರಿಯ ಆಗಿತ್ತಂತ. ಅವರು ಇನ್ನೇನು ಸಮಾಧಿ ತೆಗೆದುಕೊಳ್ಳುವಾಗ ಆ 9ನೇ ಅಧ್ಯಾಯವನ್ನು ಹೇಳಿ ದೇಹವನ್ನು ಬಿಟ್ಟರು. ಅಂಥ ಆ 9ನೇ ಅಧ್ಯಾಯ ಅದಲ್ಲ, ಅದನ್ನು ನಾವಿನ್ನು ಸ್ವಲ್ಪ ನೋಡುವವರು. ಅದರಲ್ಲಿ ಮೊದಲನೇ ಶ್ಲೋಕ, ಮೊದಲಿಗೆ ಕೃಷ್ಣ ಪರಮಾತ್ಮ ಭಗವಂತ ಹೇಳ್ತಾನೆ. ಅವರು ವ್ಯಾಸರು ಕೃಷ್ಣ ಹೇಳ್ತಾನ ಅಂತ ಎಲ್ಲಿ ಹೇಳಿಲ್ಲ, ಭಗವಾನ್ ಉವಾಚ ಅಂತ ಹೇಳಿದ್ದಾರೆ. ಭಗವಂತ ಹೇಳ್ತಾನು ಅಂತ ಹೇಳಿದ್ದಾರೆ. ಅರ್ಜುನ ಕೇಳ್ತಾ ಇದ್ದಾನೆ. ಕೃಷ್ಣ ಆ ಭಗವದ್ಗೀತೆಯನ್ನು ಹೇಳುವಾಗ ಆತ ಬರೇ ಕೃಷ್ಣನಾಗಿರಲಿಲ್ಲ. ಕೃಷ್ಣ ಆಗಿದ್ದಂದ್ರೆ ಬರೇ ಅದು ಆ ಯುದ್ಧಕ್ಕಷ್ಟೇ ಮೀಸಲಾಗಿರ್ತಿತ್ತು, ಇಂದಿನವರೆಗೆ ಅದು ಉಳಿತಿರಲಿಲ್ಲ. ಭಗವಾನ್ ಅಂತಂದ್ರೆ ಐಶ್ವರ್ಯವಂತ, ಭಗ ಅಂದ್ರೆ ಐಶ್ವರ್ಯ, ಭಗವಾನ್ ಅಂದ್ರೆ ಐಶ್ವರ್ಯವನ್ನು ಹೊಂದಿದವ, ಭಗವಂತ ಅಂದ್ರೆ ಐಶ್ವರ್ಯವಂತ. ಯಾರಿಗೆ ಐಶ್ವರ್ಯವಂತ ಅಂತ ಕರೀತಾರೋ ಅಂದ್ರೆ, ಯಾರು ಈ ಹೊರಗಿನ ಸಂಪತ್ತನ್ನು ಗಳಿಸ್ಯಾರ ಅವರಿಗೆ ಐಶ್ವರ್ಯವಂತರು ಅಂತ ಕರೆಯುವುದಿಲ್ಲ. ಈ ಹೊರಗಿನ ಸಿರಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ. ಆದರೆ ನಿಜವಾದ ಐಶ್ವರ್ಯ ಅಂದ್ರೆ, ನಿಜವಾದ ಸಂಪತ್ತಂದ್ರೆ ಜ್ಞಾನ ಸಂಪತ್ತ. ಆ ಐಶ್ವರ್ಯವನ್ನು ಯಾರು ಪಡೆದಿರ್ತಾರೋ ಅಂದ್ರೆ ಗುರುಗಳು ಪಡೆದಿರ್ತಾರೆ. ಆದ್ದರಿಂದ ಅವರು ಕೃಷ್ಣನಿಗೆ ಏನಂತ ಕರೆದಾರೋ ಅಂದ್ರೆ ಭಗವಂತ, ಐಶ್ವರ್ಯವಂತ, ಜ್ಞಾನವನ್ನು ಹೊಂದಿರುವವ ಅಂತ ಅಷ್ಟೇ ಕೊಟ್ಟಾರ. ಅಲ್ಲಿ ವ್ಯಕ್ತಿ ಇಲ್ಲ, ಹೇಳುವವ ವ್ಯಕ್ತಿ ಅಲ್ಲ, ಅವ ಗುರು, ಆತ ಭಗವಂತನ ಸ್ವರೂಪ, ಸಾಮಾನ್ಯ ವ್ಯಕ್ತಿ ಅಲ್ಲ ಆತ. ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡಿವಿ ಅಂದರೆ ಬಹಳ ಘೋರ ಪಾಪ ಆಗ್ತೈತಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಭಗವಂತ, ಭಗವಾನ್ ಅಂತ ಹೇಳಿದ್ದಾರೆ. ಅವರಿಗೆ ಮೊದಲು ಪ್ರಾರಂಭ ಮಾಡ್ತಾರೆ. ಇದಂ ತೂತೆ ಗುಹ್ಯತಮಂ ಪ್ರವಕ್ಷಾಂ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೆ ಅಶುಭಾತ್. ಇದು ಮೊದಲನೇ ಶ್ಲೋಕ. ಕೃಷ್ಣ ಹೇಳ್ತಾರೆ, ನಾವು ಸಹಿತ ಈಗ ಕೃಷ್ಣ ಹೇಳ್ತಾನೆ ಅನ್ನೋದನ್ನು ಬಿಟ್ಟು ಬಿಡೋಣ. ಭಗವಂತ ಹೇಳ್ತಾನೆ. ಏನಂತ ಹೇಳ್ತಾರೆ ನೋಡು, ಈಗ ನಾನು ನಿನಗೆ ಹೇಳ್ತೀನಲ್ಲ, ಈ ವಿದ್ಯೆ ಇದು ಗುಹ್ಯತಮ. ಗುಹ್ಯ ಅಂದರೆ ಗುಪ್ತ ವಿದ್ಯೆ. ಇದು ಎಲ್ಲರಿಗೆ ಕಾಣೋದಿಲ್ಲ, ಎಲ್ಲರೂ ತಿಳ್ಕೊಂಡಿಲ್ಲಿದೆ ನನ್ನ ಗುಪ್ತ ವಿದ್ಯೆ. ಪ್ರವಕ್ಷಾಮಿ, ಹೇಳ್ತೀನಿ ನಿನಗೆ ಯಾಕೆ ಹೇಳ್ತೀನಿ ಅಂದ್ರೆ ಅನಸೂಯವೇ.
ಅವರು ಅರ್ಜುನನಿಗೆ ಹೇಳ್ತಾರೆ, ನೀ ಹೆಂಗದಿದ್ರೆ ಅನಸೂಯವೇ. ಅನಸೂಯ ಅಂದ್ರೆ ಅಸೂಯೆ ಇಲ್ಲ ಅವನಲ್ಲಿ. ಯಾರ ಹೃದಯದೊಳಗೆ ಅಸೂಯೆ ಇಲ್ಲ ಅಂದ್ರೆ ಮಾತ್ಸರ್ಯ ಇಲ್ಲ, ಅವರಿಗೆ ಅನಸೂಯ ಅಂತ ಕರೀತಾರೆ. ನಿನ್ನ ಹೃದಯ ಅಷ್ಟು ಶುದ್ಧ ಅದ, ಅದಕ್ಕೆ ನಿನಗೆ ಹೇಳ್ತೀನಿ. ಇದು ಹೆಂಗದ? ಜ್ಞಾನದ ಮತ್ತು ವಿಜ್ಞಾನನೂ ಅದ. ನೀನು ಇದನ್ನು ತಿಳ್ಕೊಂಡಿ ಅಂದರೆ ಏನಾಗ್ತದ? ಮೋಕ್ಷಸೆ ಅಶುಭಾತ್ ಯಜ್ಞಾತ್ವ ಮೋಕ್ಷಸೆ ಅಶುಭಾತ್. ನೀನು ಇದನ್ನು ತಿಳ್ಕೊಂಡಿ ಅಂದರೆ ಮೋಕ್ಷದಿಂದ ಮೋಕ್ಷ ಹೊಂದತಿ. ಯಾವುದರಿಂದ ಅಂದರೆ ಅಶುಭದಿಂದ ಮೋಕ್ಷಸೆ. ಅಶುಭದಿಂದ ನೀನು ಮುಕ್ತನಾಗ್ತಿ, ಬಂಧನದಿಂದ ನೀನು ಬಿಡುಗಡೆಯಾಗ್ತಿ, ದುಃಖದಿಂದ ನೀನು ಮುಕ್ತನಾಗ್ತಿ, ಚಿಂತೆಯಿಂದ ನೀನು ಮುಕ್ತನಾಗ್ತಿ. ಅದೇ ಅಲ್ಲ ಅಶುಭ ಅಂದ್ರೆ. ಶುಭ ಅಲ್ಲ ಅದು. ಶುಭ ಅಂದ್ರೆ ಮಂಗಲ, ಅಶುಭ ಅಂದ್ರೆ ಅಮಂಗಲ. ಅಮಂಗಲ ಯಾವುದು? ಸಾವು ಅಮಂಗಲ, ದುಃಖ ಅಮಂಗಲ, ಚಿಂತೆ ಇದು ಅಮಂಗಲ, ಮಂಗಲ ಅಲ್ಲ ಇದು. ಹೇಗೆ ಒಂದು ಅರಳಿದ ಹೂವು ಇರ್ತದಲ್ಲ, ಅದು ಮಂಗಲವಾದದ್ದು, ಶುಭವಾದದ್ದು. ಆ ಅರಳಿದ ಹೂವನ್ನು ತಂದು ದೇವರಿಗೆ ಏರಿಸ್ತಾರೆ. ಅದಕ್ಕಂದ್ರೆ ಅದು ಶುಭ ಅದು. ಯಾರೇ ಬಾಡಿದ್ದು, ಮುದುಡಿದ್ದು, ಹೊಲಸಾದದ್ದು, ಹಾಳಾದದ್ದು ಹೂವು ತಂದು ಏರಿಸ್ತಾರೆ ಏನು? ಹಾಗೆ ನಾವು ಶುಭ ಆಗಬೇಕು, ನಮಗೆ ಮಂಗಲ ಆಗಬೇಕು ಅಂತಂದೇವು ಅಂದರೆ ಇದನ್ನು ಕೇಳಬೇಕು ಅಂತ ಅವರು ಹೇಳಿದರು. ಮತ್ತು ಅದರಲ್ಲಿ ಅನಸೂಯವೇ. ಆತಂದ ಮನಸ್ಸು ಅಷ್ಟು ಸ್ವಚ್ಛದ ಅಂತ, ಶುದ್ಧದ, ಅಸೂಯೆನೇ ಇಲ್ಲ. ನೋಡ್ರಿ, ಇದು ಮೊದಲನೇ ಶ್ಲೋಕದಲ್ಲೇ ಈಗ ಹೇಳಿದರು ಅವರು. ಅದು ಇದನ್ನು ಎಂಥ ಸಂದರ್ಭದಾಗ ಹೇಳಕತ್ಯಾರ? ಯುದ್ಧ ನಡೆದದು, ಇನ್ನೇನು ಪ್ರಾರಂಭ ಆಗಬೇಕು. ಆ ಕಡೆ 11 ಅಕ್ಷೋಹಿಣಿ ಸೇನಾ ಕೌರವರದು ನಿಂತದು, ಈ ಕಡೆ 7 ಅಕ್ಷೋಹಿಣಿ ಸೇನಾ ಪಾಂಡವರದು ನಿಂತದು. ಅರ್ಜುನ ಕೃಷ್ಣ ಇಬ್ಬರೂ ರಥದ ಮೇಲೆ ಕುಳಿತುಕೊಂಡು ಬಂದು ಎರಡೂ ಸೇನೆಗಳ ಮಧ್ಯದಾಗ ರಥ ನಿಲ್ಲಿಸ್ಯಾರ. ಅರ್ಜುನ ನೋಡಿದ ಯಾರ್ಯಾರು ಯುದ್ಧ ಮಾಡಲಿಕ್ಕೆ ಬಂದಾರಂತ ನೋಡಿದ. ಅರ್ಜುನ ಆತ ಯುದ್ಧದಲ್ಲಿ ಎಂದೂ ಸೋತಿರಲಿಲ್ಲ. ಅವನಿಗೆ ಯುದ್ಧ ಅಂದರೆ ಅಷ್ಟು ಪ್ರಿಯ ಆಗಿತ್ತು. ಆದರೆ ಇವತ್ತು ಬಂದಲ್ಲ ಯುದ್ಧಕ್ಕೆ, ಬಂದ ನಂತರ ಕೈ ನಡಗಾಕತ್ತು, ಗಂಟ್ಲು ಒಣಗಿತಾತಂದು. ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರಮೇ. ಶರೀರದಲ್ಲಿ ಬೆವರು ಬತ್ತು. ಯಾಕೆ ಹೀಗಾಯಿತು ಅಂತ ಗಾಬರಿ ಆದವ. ಕೃಷ್ಣನಿಗೆ ಕೇಳಿದ, ಈ ಯುದ್ಧ ಮಾಡಿ ಏನು ಮಾಡೋದು? ನಾ ಯಾರ ಜೋಡಿ ಯುದ್ಧ ಮಾಡಬೇಕಾಗಿತ್ತೆ ಅಂದರೆ ನಮ್ಮ ದ್ರೋಣಾಚಾರ್ಯ, ನಮ್ಮ ಗುರುಗಳವರು ಕಲಿಸಿದವರು, ಕೃಪಾಚಾರ್ಯರು ನನಗೆ ಕಲಿಸಿದವರು, ಅವ್ರ ಜೋಡಿ ನಾನು ಯುದ್ಧ ಮಾಡಬೇಕು. ಭೀಷ್ಮಾಚಾರ್ಯರು ನಮ್ಮ ಅಜ್ಜ ಅವರು, ಅವ್ರ ಜೋಡಿ ಯುದ್ಧ ಮಾಡಬೇಕು. ಇನ್ನು ಇವರೇನದಾರ ದುರ್ಯೋಧನ, ದುಶ್ಯಾಸನ, ಇವ್ರ ಜೋಡಿ ಯುದ್ಧ ಮಾಡಬೇಕು. ಅವರೇ ಏನದಾರ ನಮ್ಮ ಅಣ್ತಂಬ್ರದಾರ, ಇವರು ಎಲ್ಲರ ಜೋಡಿ ಯುದ್ಧ ಮಾಡಿ ಹೋರಾಟ ಮಾಡಿ ಕೊನೆಗೆ ಏನು ಪಡ್ಕೊಳ್ಳೋದು? ನಾನು ಅಣ್ತಂಬ್ರನ್ನೆಲ್ಲ ನಾಶ ಮಾಡಿದೆ, ಗುರುಗಳನ್ನು ಹತ್ಯೆ ಮಾಡಿದೆ, ಅಷ್ಟೆಲ್ಲ ಮಾಡಿದ ಬಳಿಕ ನನಗೆ ಸ್ವರ್ಗ ಸಿಕ್ತಂತ ಇಟ್ಕೋ. ಆ ಸ್ವರ್ಗಕ್ಕೆ ಏನು ಅರ್ಥದ? ಅಣ್ತಂಬ್ರೇ ಎಲ್ಲ ನಾಶ ಆದ ಹೋದ ಬಳಿಕ ಸ್ವರ್ಗ ಸಿಕ್ಕರೆ ಮನುಷ್ಯ ಅವನು ಸ್ವರ್ಗದಾಗರೆ ಸಂತೋಷವಾಗಿ ಹೆಂಗಿರ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ ಚಿಂತಿತನಾದ. ಕೈಯಾಗ ಏನು ಬಾಣ ಹಿಡಿದಿದ್ದ, ಬಿಲ್ ಹಿಡಿದಿದ್ದ, ಅವುಗಳನ್ನು ರಥದಲ್ಲಿ ಇಟ್ಟ ಕುಳಿತುಕೊಂಡ. ಅರ್ಜುನ ಮುಂದೆ ರಥ ನಡೆಸ್ತಿದ್ದ. ಅವನಿಗೆ ಗೊತ್ತಿತ್ತದು.
ಆತ ಸಾಮಾನ್ಯ ಇರಲಿಲ್ಲಲ್ಲ, ಸಾಮಾನ್ಯ ಸಾರಥಿ ಹಂಗೆ ಅವನು ಇರಲಿಲ್ಲಲ್ಲ, ಭಗವಂತಿದ್ದ. ಅವನಿಗೆ ಗೊತ್ತಾಯ್ತು ಇವನಲ್ಲಿ ಯಾಕೆ ಹೀಗಾಯಿತು ಅಂತ ಹೇಳಿ ಆತ ಕಂಡುಕೊಂಡ. ಈತ ಯಾಕೆ ಹೆದರಿದ ಅಂದ್ರೆ ಮೋಹ ಬಂದದ ಇವನಲ್ಲಿ. ಹೇಗೆ ಪುತ್ರ ಮೋಹ ಇರ್ತದ, ಹೇಗೆ ಧನ ಮೋಹ ಇರ್ತದ, ಹಣದಲ್ಲಿ ಮೋಹ ಬರ್ತದ, ಅಧಿಕಾರದ ಮೋಹ ಬರ್ತದ, ವಿಷಯಗಳ ಮೋಹ ಬರ್ತದ, ಹಂಗೆ ಇವನಿಗೆ ಮೋಹ ಬಂದದ. ಇನ್ನು ಉಪದೇಶ ಮಾಡಬೇಕು ಅಂತ ಅಲ್ಲಿಗೆ ಶುರು ಮಾಡ್ತಾನೆ. ಮೋಹ ಭಾಳ ಕೆಟ್ಟದು. ಅದು ಒಬ್ಬರು ನ್ಯಾಯಾಧೀಶರಿದ್ರಂತ. ಅವರು ಬಹಳ ಏನದು ಕಠೋರ ನ್ಯಾಯವನ್ನು ಕೊಡುವವರು. ಯಾರೇ ತಪ್ಪು ಮಾಡಿದ್ರಂದ್ರೆ ಗಲ್ಲು ಶಿಕ್ಷಣ ಕೊಡ್ತಿದ್ರಂತ, ಬೇರೆ ಏನೂ ಶಿಕ್ಷೆ ಇರಲಿಲ್ಲ. ಹೀಗಾಗಿ ಎಲ್ಲರೂ ಅವ್ರಿಗೆ ಅಂಜುತ್ತಿದ್ರು ಅಂಥ ನ್ಯಾಯಾಧೀಶರು. ಮುಂದೆ ಒಂದು ದಿವಸ ಇಂಥದ್ದೊಂದು ನ್ಯಾಯ ಬಂತು ಅವ್ರ ಮುಂದೆ. ಅವ್ರ ಮಗನ ತಪ್ಪು ಮಾಡಿದ್ದ, ತಂದು ನಿಲ್ಲಿಸಿದರು. ನ್ಯಾಯ ಹೇಳುವವ ತಂದೆ ಅದಾನ, ನ್ಯಾಯ ಕೇಳುವವ ಮಗ ಅದಾನ. ಎಲ್ಲ ಊರಿನವರೆಲ್ಲರೂ ಕೂಡಿದ್ದಾರೆ. ಹಿಂದೆ ಯಾರ್ಯಾರು ತಪ್ಪು ಮಾಡ್ಯಾರ ಎಲ್ಲರಿಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ದ. ಈಗ ಮಗಂದು ಬಂತು ಪಾಳೆ. ಅಷ್ಟು ಕಠೋರ ಇದ್ದ. ಆದರೂ ಮಗ ಬಂತಲ್ಲ, ಪುತ್ರ ಮೋಹ ಬಂತಲ್ಲ, ಹೇಳಿದಂತ ಏನು ಹೇಳಬೇಕು, ಇವು ಏನೋ ತಪ್ಪು ಮಾಡ್ಯಾನ, ಇದಕ್ಕೆ ಗಲ್ಲು ಶಿಕ್ಷೆ ಕೊಡೋ ಬದಲಾಗಿ ಬರೇ ಶಿಕ್ಷಾ ಕೊಟ್ರೆ ಮುಂದೊಂದು ದಿವಸ ಯಾಕೆ ಇವು ಬದಲಾಗಬಾರ್ದು ಅಂದಂತ. ಮೊದಲೆಲ್ಲರೂ ನ್ಯಾಯ ಕೇಳಕ್ಕೆ ಬಂದಾಗ ಅವ್ರು ಕೇಳ್ತಿದ್ರು, ನಮಗಿದೊಂದು ಸಲ ಅವಕಾಶ ಕೊಡ್ರಿ, ನಾವೇನ್ರ ಬದಲಾಗ್ತೀವಿ. ಅವಾಗ ಹೇಳ್ತಿದ್ದ, ಇದು ಎಂದೂ ಸಾಧ್ಯ ಇಲ್ಲ, ನೀವು ಬದಲಾಗುವುದಿಲ್ಲ, ಗಲ್ಲು ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ಹೇಳ್ತಿದ್ದ. ಆದರೆ ಯಾವಾಗ ಸ್ವತಃ ಮಗಂದೇ ಬಂತು, ಅವನಿಗಿನ್ನು ಗಲ್ಲಿಗೆ ಹಾಕಬೇಕು, ಆವಾಗ ಮಾತು ಬದಲಾಯಿತು, ವಿಚಾರಗಳು ಬದಲಾದವು. ಯಾಕೆ ಬದಲಾದವು ಅಂದರೆ ಮೋಹ. ಹಾಗೆ ಈಗ ಇಲ್ಲಿ ಮೋಹ ಉಂಟಾಗಿದೆ ಅರ್ಜುನನಿಗೆ ಅಂತ ತಿಳಿದು ಆವಾಗ ಕೃಷ್ಣ ಉಪದೇಶವನ್ನು ಮಾಡಿದ. ಅಲ್ಲಿ ಈ ಗೀತೆ ಹುಟ್ಟುಕೊಂಡಿತ್ತು. ಈಗ ಆತ ಹೇಳ್ತಾ ಇದ್ದಾನ, ನೋಡು ಅರ್ಜುನ, ನಾನು ನಿನಗೆ ಒಂದು ಗುಪ್ತವಾದ ಜ್ಞಾನವನ್ನು ಕೊಡ್ತೀನಿ. ಯಾಕೆ ನಿನಗೆ ಹೇಳ್ತೀನಿ ಅಂದರೆ, ನಿನ್ನ ಹೃದಯ ಸ್ವಚ್ಛ ಐತಿ, ಅಂದರೆ ಅನಸೂಯೆ ಇಲ್ಲ, ಈಗ ಅಸೂಯೆ ಇಲ್ಲ, ಮತ್ತು ಇದು ವಿದ್ಯೆ ಜ್ಞಾನ ಅದ, ಇದರಲ್ಲಿ ವಿಜ್ಞಾನ ಅದ. ಆನಂತರ ಇದನ್ನು ನೀನು ತಿಳ್ಕೊಂಡಿ ಅಂದ್ರೆ ಅಶುಭದಿಂದ ಮುಕ್ತನಾಗ್ತಿ ಅಂತ ಹೇಳಿದರು. ಅನಸೂಯೆ ಇರಬಾರ್ದು ಹೃದಯದಲ್ಲಿ, ಅದು ಬಹಳ ದೊಡ್ಡ ಹಾನಿಕಾರಕ. ಅದು ಹೃದಯ ಸ್ವಚ್ಛ ಇರಬೇಕು. ಅದು ಹೃದಯ ಸ್ವಚ್ಛ ಇತ್ತಂದ್ರೆ ನಮಗೆ ಎಲ್ಲ ಕಡೆ ದೇವರ ಪ್ರತ್ಯಕ್ಷ. ನಾವು ಇದೇ ಜೀವನದಲ್ಲಿ ಸ್ವರ್ಗವನ್ನೆಲ್ಲೋ ಇದನ್ನು ಬಿಟ್ಟ ನಂತರ ಪಡೆಯುವುದಿಲ್ಲ, ಇಲ್ಲೇ ಇರುವಾಗನೇ ಪಡೆಯುವುದದು. ಮುಕ್ತಿ ಸತ್ತ ನಂತರ ಅಲ್ಲ, ಇದ್ದಾಗ ಮುಕ್ತನಾಗಬೇಕು. ಇದೆಲ್ಲ ಶಾಸ್ತ್ರ ಅದು ಇದು ಇರುವುದೆಲ್ಲ ಇದು ಸತ್ತ ನಂತರದ ಸಾಧನೆ ಅಲ್ಲ, ಇದ್ದಾಗಿನ ಸಾಧನೆ. ಅದಕ್ಕೆ ಒಂದು ಸಾಧನ ಏನು ಅಂತಂದರೆ ಈ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳೋದು. ನೋಡ್ರಿ, ಅದು ಮನಸ್ಸು ಹೆಂಗದ. ಈಗ ನಮ್ಮ ಮೊಬೈಲ್ ಅದಲ್ಲ, ಅದು ಎಲ್ಲ ಚಿತ್ರಗಳನ್ನು ತೋರಿಸ್ತದೆ. ಮೊಬೈಲ್ ಇರಲಿಲ್ಲ ಅಂದರೆ ಚಿತ್ರಗಳು ಯಾವೂ ಕಾಣೋದಿಲ್ಲ. ಈಗ ದಿಲ್ಯಾಗ ಏನು ನಡೆದತ್ತೆ ಅದು ಇಲ್ಲಿ ಮೊಬೈಲ್ದಾಗ ಕಾಣ್ತದೆ.
ಹೆಂಗೆ ಕಾಣ್ತದ? ಮ್ಯಾಲೊಂದು ಸೆಟ್ಲೈಟ್ ಐತಿ, ಇಲ್ಲೊಂದು ಮೊಬೈಲ್ ಸೆಟ್ ಅದ, ಅದರ ಮುಖಾಂತರ ನಾವು ನೋಡ್ತೀವಿ ಚಿತ್ರ. ಅಷ್ಟು ದೂರಿಂದ ಸಾವಿರಾರು ಕಿಲೋಮೀಟ್ರ್ ದೂರದ ಚಿತ್ರಗಳು ಕಾಣ್ತಾವೆ, ಸಾವಿರಾರು ಕಿಲೋಮೀಟ್ರ್ ದೂರಿನ ಮಾತುಗಳು ನಮಗೆ ಕೇಳಿಸ್ತಾವೆ. ಎದಕ್ಕೆ? ಅಲ್ಲೊಂದು ಸೆಟ್ಲೈಟ್ ಅದ, ಕೈಯಾಗ ಮೊಬೈಲ್ ಅದ. ಹೆಂಗೆ ಸೆಟ್ಲೈಟ್ ಇತ್ತಂದ್ರೆ ಕಾಣಲಾರ್ದಂಥ ಚಿತ್ರಗಳ ಸಹಿತ ಕಾಣ್ತಾವು, ದೂರಿನ ಮಾತುಗಳ ಸಹಿತ ಎಲ್ಲ ಕೇಳಿಸ್ತಾವು. ಹಂಗೆ ನಾವು ನಮ್ಮ ಮೈಂಡವನ್ನು ಸೆಟ್ ಮಾಡಿದ್ವಿ ಅಂತಂದರೆ ಎಲ್ಲ ಇಲ್ಲೇ ಆಗ್ತದೆ. ಅದು ಸೆಟ್ಲೈಟ, ಇದು ಮೈಂಡ್ ಸೆಟ್. ಮೈಂಡ್ ಸೆಟ್ ಇರಲಿಲ್ಲ ಅಂದರೆ ಜೀವನ ತುಂಬ ಅಪ್ಸೆಟ್. ಯಾಕೆ ಹಿಂಗಾಗೈತಿ? ಯಾಕೆ ಹಿಂಗೆ ಮುಖ ಕಿಂಡ್ ಹಾಕೊಂಡಾನ ಅಂದರೆ ಇವ ಅಪ್ಸೆಟ್ ಆಗ್ಯಾನ, ನಿರಾಶೆ ಆಗ್ಯಾನ. ಆದ್ದರಿಂದ ನಮ್ಮ ಮನಸ್ಸನ್ನು ನಾವು ಅದನ್ನು ಸರಿಗೊಳಿಸೋದದು. ಎಲ್ಲರನ್ನ ಕೂಡಿಸೋದು ಮನಸ್ಸೇ, ಎಲ್ಲರನ್ನ ಅಗಲಿಸೋದು ಮನಸ್ಸೇ. ಅದು ಒಂದು ಮನಸ್ಥಿತಿ ಬಂತು ಅಂದರೆ, ಮಾತ್ಸರ್ಯ ಇರಲಾರ್ದಂಥ ಒಂದು ಮನಸ್ಥಿತಿ ಬಂತಂದ್ರೆ ಆ ಮನುಷ್ಯ ಎಲ್ಲಿದ್ದರೂ ಸಂತೋಷದಿಂದ ಇರ್ತಾನೆ. ಒಂದು ಸಲ ಒಂದು 3 ಜನ ಸ್ವರ್ಗಕ್ಕೆ ಹೋದರು. ಅದರೊಳಗೆ ಒಬ್ಬ ಪಂಡಿತ್ ಇದ್ದ, ಆತ ಎಲ್ಲ ಗ್ರಂಥಗಳನ್ನು ಓದಿದ್ದ. ಸ್ವರ್ಗದಲ್ಲಿ ದ್ವಾರಪಾಲಕರಿದ್ದರು, ಅವ್ರಿಗೆ ಕೇಳ್ಕೊಂಡ, ನಾನು ಭಾಳ ಓದೇನಿ, ನನಗೆ ಒಳಗೆ ಬಿಡ್ರಿ ಅಂತಂದ. ಅವರು ದ್ವಾರಪಾಲಕರು ಹೇಳಿದರು, ನೀವು ಓದಿದ್ದು ಅದು ನಿಜವಾದ ಜ್ಞಾನ ಐತೋ ಇಲ್ಲೋ ಅಂತ ತಪಾಸಣೆ ಆಗಬೇಕು, ನಿನಗೆ ಒಮ್ಮೆ ಬಿಡೋದಿಲ್ಲ, ಇಲ್ಲಿ ಬದಿಗೆ ನಿಂತುಕೋ ಅಂತಂದರು. ನೀ ತಿಳ್ಕೊಂಡಂಥ ಜ್ಞಾನ ಸ್ವಾನುಭವದ ಜ್ಞಾನ ಐತೋ ಇಲ್ಲೋ ಅಂತ ಗೊತ್ತಾಗಬೇಕಲ್ಲ. ಅವನಿಗೆ ಬಿಡಲಿಲ್ಲ. ಎರಡನೇ ಅವ ಇದ್ದ, ಸನ್ಯಾಸಿ ಇದ್ದ. ನಾನು ಭಾಳ ತ್ಯಾಗ ಮಾಡೇನಿ, ವ್ರತಗಳನ್ನು ಮಾಡೇನಿ, ಅನುಷ್ಠಾನ ಮಾಡೇನಿ, ನನಗೆ ಸ್ವರ್ಗಕ್ಕೆ ಹೋಗಬೇಕು, ಬಿಡ್ರಿ ಒಳಗೆ ಅಂದ. ಆವಾಗ ಅವರು, ನೀ ಏನು ತ್ಯಾಗ ಮಾಡಿದೆಯಲ್ಲ, ಅದೇನು ತ್ಯಾಗ ಸ್ವಾರ್ಥಪರ ಇತ್ತೋ ನಿಸ್ವಾರ್ಥ ಇತ್ತೋ ತಪಾಸಣೆ ಮಾಡಬೇಕು, ಅದಕ್ಕೆ ಬದಿಗೆ ನಿಲ್ಲಂತಂದ್ರು. 3ನೇ ಅವ ಸಮಾಜ ಸೇವಕಿದ್ದ, ಸಮಾಜದೊಳಗೆ ಒಳ್ಳೆ ಕೆಲಸ ಮಾಡಿದ್ದ. ಅವ ಬಂದ, ನಾನು ಭಾಳ ದೊಡ್ಡ ಕೆಲಸ ಮಾಡೇನಿ, ಎಲ್ಲ ಜನರಿಗೆ ಒಳ್ಳೆಯದನ್ನು ಮಾಡೇನಿ, ನನಗೆ ಸ್ವರ್ಗಕ್ಕೆ ಕಳಿಸ್ರಿ ಅಂದ. ನೀ ಏನು ಸಮಾಜದಾಗ ಕೆಲಸ ಮಾಡಿದೆಯಲ್ಲ, ಅದನ್ನು ನಾವು ಪರೀಕ್ಷೆ ಮಾಡಬೇಕಾಗ್ತದೆ. ಏನಾದರೂ ಪ್ರಶಸ್ತಿಗಾಗಿ, ಪತ್ರಕ್ಕಾಗಿ, ಸನ್ಮಾನಕ್ಕಾಗಿ ಮಾಡಿದೆಯೋ, ಅಥವಾ ಅವರಿಗೆ ಲಾಭ ಆಗಲಿ, ಅವ್ರಿಗೆ ಆಗಲಿ ಅಂತ ಹೇಳಿ ಹಿಂಗೇನ್ರ ಮಾಡಿದೆಯೋ, ಅದನ್ನೂ ಗುರ್ತ ಹಿಡಿಬೇಕಾಗ್ತದೆ, ಬದಿಗೆ ನಿಲ್ಲುವ. 4ನೇ ಮನುಷ್ಯ ಒಬ್ಬಿದ್ದ, ಅವ ಸಾಮಾನ್ಯ ಮನುಷ್ಯ ಇದ್ದ. ಅವ ದ್ವಾರಪಾಲಕ ಕೇಳಿದ, ನೀ ಯಾಕೆ ಬಂದದ್ದಿ ಅಂತಂದ. ಅವ ಹೇಳಿದ, ನಾ ಏನಿಲ್ಲಿ ಬರ್ಬೇಕಂತ ಬಂದಿಲ್ಲ, ಇವರೆಲ್ಲರೂ ಬರಾಕತ್ತಿರು, ಅವ್ರ ಜೋಡಿ ಬಂದನಿ ಅಂತ. ಮತ್ತು ನೀ ಏನು ಮಾಡ್ಯದಿ? ಬರೋದು ಬಂದದಿ, ನೀ ಏನು ಮಾಡ್ಯದಿ? ಜಗತ್ನ್ಯಾಗ ಏನು ಮಾಡ್ಯದೀನಿ? ಜೀವನದಾಗ ಏನು ಸಾಧಿಸಿದಿ? ಅವಾಗ ಅವ ಹೇಳಿದ, ನಾನು ಏನೂ ಸಾಧಿಸಿಲ್ಲ, ನನಗೇನು ಓದೋದಾಗಲಿಲ್ಲ, ನಾನೇನು ಸಮಾಜದಾಗ ಕೆಲಸ ಮಾಡಲಿಲ್ಲ, ನಾನೇನು ಸನ್ಯಾಸಿಯಾಗಿ ತ್ಯಾಗ ಜೀವನ ನಡೆಸಲಿಕ್ಕೆ ನನ್ನಿಂದ ಆಗಲಿಲ್ಲ, ಸುಮ್ಮನೆ ನಾನು ದುಡ್ಕೊಂಡು ಸಂತೋಷದಿಂದ ಅದನಿ. ಆದರೆ ಇಷ್ಟು ಮಾತ್ರ ಖರೆ, ಯಾರಿಗೂ ನಾನು ಅನ್ಯಾಯ ಅಂತೂ ಮಾಡಿಲ್ಲ, ಎಲ್ಲರೂ ನನ್ನ ಪ್ರೀತಿಸ್ತೀನಿ, ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡಿರ್ತೀನಿ, ಎಲ್ಲರ ಜೋಡಿ ಹೊಂದಾಣಿಕೆ ಆಗಿ ಇರ್ತೀನಿ ಅಂತಂದ. ಮತ್ತು ನಿನಗೆ ಎಲ್ಲಿ ಕಳಿಸೋದು ಅಂತಂದ ದ್ವಾರಪಾಲಕರು, ನೀನು ಎಲ್ಲಿ ಕಳಿಸೋದು ಈಗ? ಅವಾಗ ಅವ ಬಂದಿರುವಂಥ ವ್ಯಕ್ತಿ ಹೇಳ್ದ, ನನಗೆ ನೀವು ಎಲ್ಲಿ ಕಳಿಸಿರೋ ನಡೀತದ, ಸ್ವರ್ಗಕ್ಕೆ ಕಳಿಸಿರೋ ಸರಿ, ನರಕಕ್ಕೆ ಕಳಿಸಿರೋ ಸರಿ, ನಾನು ನರಕದಲ್ಲಿ ಹೋದರೂ ಸಹಿತ ಇದನ್ನೇ ಮಾಡುವ, ಪ್ರೀತಿಸುವವ. ಅವಾಗ ಅವ ದ್ವಾರಪಾಲಕ ಹೇಳಿದ, ನೀ ಅಲ್ಲಿ ಹೋದರೂ ಮಾತ್ರ ಸ್ವರ್ಗ ಮಾಡ್ತಿ, ನೀನು ಸ್ವರ್ಗಕ್ಕೆ ನೀನು ಯೋಗ್ಯ ವ್ಯಕ್ತಿ ಅದದಿ, ನೀ ಒಳಗೆ ಬಾ ಅಂತ ಅವನಿಗೆ ಬಾಗಿಲವನ್ನು ತರದ. ಇದು ಹೇಗದಲ್ಲ,
ಇದು ಮನಸ್ಸು ಸ್ವಚ್ಛ ಶುದ್ಧ ಇರೋರ್ದಿದು. ಎಷ್ಟು ಹೋದ್ರೆ ಏನು ಮಾಡೋದು ಹೇಳ್ರಿ, ಮನಸ್ಸೇ ನಮ್ಮದು ಕಲ್ಮಶ ಆಗಿತ್ತಂದ್ರೆ. ನಾವು ಎಷ್ಟು ಸಮಾಜದಲ್ಲಿ ಕೆಲಸ ಮಾಡಿದರೂ ಅದರಲ್ಲಿ ಸ್ವಾರ್ಥನೇ ನಮ್ಮದು ತುಂಬಿತ್ತು ಅಂದ್ರೆ ಆ ಕೆಲಸಗಳು ಎದಕ್ಕೆ ಬಂದು? ನಾವು ಎಂಥ ತ್ಯಾಗ ಮಾಡಿದರೂ ಆ ತ್ಯಾಗದ ಹಿಂದೆ ಮತ್ತೊಂದು ಏನರ ಕೆಟ್ಟ ಉದ್ದೇಶನೇ ಇತ್ತು ಅಂತಂದ್ರೆ ಏನು ಅದರಿಂದ ಲಾಭ ಅದ, ಅದರಿಂದ ಏನು ಪ್ರಯೋಜನ ಅದ? ಆದ್ದರಿಂದ ಅನಸೂಯವೇ ಹೃದಯವನ್ನು ಸ್ವಚ್ಛ ಇಟ್ಟುಕೊಳ್ಳೋದು ಇದು ಮೊದಲನೇ ಕೆಲಸ. ಅದು ಅದಕ್ಕೆ ನಾವು ಪುಣ್ಯ ಅಂತ ಕರೆಯೋದು. ಅದೇ ಪುಣ್ಯ ಅದು. ನಾವೆಲ್ಲ ಅಂತೀವಲ್ಲ, ಶ್ರೀಮಂತರಾಗಬೇಕು ಅಂಥೇಳಿ. ಶ್ರೀಮಂತರು ಯಾರು ಆಗ್ತಾರ? ನೀವು ಅಂತೀರಿ ದುಡಿಯೋರು ಶ್ರೀಮಂತರಾಗ್ತಾರ ಅಂತೀರಿ. ದುಡಿಬೇಕು, ಹುಷಾರಿರಬೇಕು, ಚಾಣಾಕ್ಷತನ ಇರಬೇಕು, ಅಂಥವ್ರು ಶ್ರೀಮಂತರಾಗ್ತಾರೆ. ಯಾರೇ ಸುಮ್ಮನೆ ಇದ್ದವ್ರು ಶ್ರೀಮಂತರಾಗ್ತಾರೆ ಏನು ಅಂತೀರಿ? ಆಯಿತು, ಈಗ ನೀವು ಅದರಿ ದುಡುದು ಕಷ್ಟಪಟ್ಟು ಎಲ್ಲ ನಿಮ್ಮ ಚಾಣಾಕ್ಷತನ ಬಳಸಿ ಗಳಿಸಿದರೆ 100 ಎಕರೆ ಹೊಲ. ನಿಮಗೊಬ್ಬ ಮಗ ಹುಟ್ಟಿದ, ಅವ ಹುಟ್ಟಿದ ತಕ್ಷಣವೇ 100 ಎಕರೆ ಮಾಲಕ ಆದ. ಅವೇನು ದುಡ್ದಿಲ್ಲ, ಅವೇನು ನಿಮ್ಮಂಗೆ ಚಾಣಾಕ್ಷತನ ಮಾಡಿಲ್ಲ. ಆದರೂ ಅವನಿಗೆ 100 ಎಕರೆ ಬಂತು. ಅವನಿಗೆ ಹೆಂಗೆ ಬಂತು? ಹಣ ಗಳಿಸೋದು ದುಡಿಮೆಯಿಂದ ಅಂತ ನೇಮ್ ಇದ್ದಾಗ ದುಡ್ದವ ಶ್ರೀಮಂತ ಆಗ್ತಾನು ಅಂತ ಇತ್ತಂದ್ರೆ ಮತ್ತೀಗ ಅವನು ದುಡ್ದೇ ಇಲ್ಲ, ಅವನಿಗೆ ಹೆಂಗೆ ಬಂತು ಅದು ಸಂಪತ್ತ? ಆದ್ದರಿಂದ ನಾವು ಶ್ರೀಮಂತರಾಗುವುದು ಮ್ಯಾಲ ನೋಡಲಿಕ್ಕೆ ಬರೀ ದುಡಿಮೆ, ಆದರೆ ನಿಜವಾಗಿ ಶ್ರೀಮಂತರಾಗುವುದು ಯಾವುದರಿಂದ ಅಂದರೆ ನಾವು ಗಳಿಸಿರುವಂಥ ಪುಣ್ಯದಿಂದ, ನಾವು ಮಾಡಿರುವಂಥ ಒಳ್ಳೆತನದಿಂದ. ಆತ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದ, ಈಗ ಅಂಥವ್ರ ಮನೆಯಲ್ಲಿ ಹುಟ್ಟಿದ, ಆ ಆಸ್ತಿ ಎಲ್ಲ ಅವರಿಗೆ ಆಯಿತು. ಒಬ್ಬ ಹೆಣ್ಣುಮಗಳು ಎಲ್ಲೋ ಹುಟ್ಟಿದಳು, ಆಕೆಯನ್ನು ಇವರು ಸೊಸೆಯಾಗಿ ತೆಗೆದುಕೊಂಡ್ರು, ಆಕೆ ಶ್ರೀಮಂತಳಾದಳು. ಆಕೆಯನ್ನು ದುಡ್ದಿಲ್ಲ ಇವರಂಗ. ಯಾಕೆ ಅಂತಂದ್ರೆ ಪುಣ್ಯ ಅದು. ನಾವೇನು ಹಾಕ್ತೀವಲ್ಲ ಅದನ್ನು ಪಡಿತೀವಿ. ಒಬ್ಬ ಡಾಕ್ಟರ್ ಇದ್ದ, ಆತನ ಹತ್ತಿರ ಯಾವ ರೋಗಿಗಳು ಬರ್ತಾರೋ ಆತ ಅವರಿಗೆ ಸ್ವಲ್ಪ ಔಷಧ ಕೊಡವ ಮತ್ತು ಒಳ್ಳೆಯ ಆಹಾರ ಪದ್ಧತಿಯನ್ನು ಹೇಳುವವ, ಕಳಿಸುವವ. ಆದರೆ ಅವನ ಹತ್ತಿರ ಯಾರೂ ಬರ್ತಿರ್ಲಿಲ್ಲ ಬಹಳ. ಇವರಿಗೆಲ್ಲರಿಗೂ ಹೆಚ್ಚಿಗೆ ಔಷಧ ಬೇಕಾಗಿತ್ತು, ಬಹಳ ರೊಕ್ಕ ತೆಗೆದುಕೊಳ್ಳೋರು ಬೇಕಾಗಿದ್ದರು. ಒಂದು ದಿವಸ ಒಬ್ಬ ರೈತ ಹೋಗಿದ್ದ, ಅವ ಡಾಕ್ಟ್ರಿಗೆ ಕೇಳಿದ, ಈಗಿನ ಕಾಲದಾಗ ನಿಮ್ಮಂಗೆ ಔಷಧ ಉಪಚಾರ ಹೇಳ್ಕೊಂತ ಕೂತ್ರ ದವಾಖಾನೆಗಳು ಹೆಂಗೆ ನಡೀತಾವೆ? ಹೆಚ್ಚಿಗೆ ಹೇಳಬೇಕು. ಅವಾಗ ಅವ ಹೇಳಿದ, ನೋಡು ನೀನು ರೈತ ಅದದಿ, ನೀ ಈಗ ಗಿಡಕ್ಕೆ, ಮಾವಿನ ಗಿಡಕ್ಕೆ ಗೊಬ್ಬರ ಹಾಕಿದೆ ಅಂದ್ರೆ, ವಿಷ ಹಾಕಿದೆ ಅಂದ್ರೆ ಆ ವಿಷ ಹಣ್ಣಿನ ರೂಪದಾಗ ನಿನಗೆ ಬರ್ತದೆ. ಮ್ಯಾಲ ಕಾಣಲಿಕ್ಕೆ ಹಣ್ಣಿರ್ತದೆ, ಒಳಗೆ ವಿಷ ಅದ. ನೀನು ಅದಕ್ಕೆ ಚಲೋ ಹಾಲು ಹಾಕಿದೆ ಅಂದ್ರೆ ಹಣ್ಣಿನ ರೂಪದಾಗ ಹಾಲು ಬರ್ತದೆ. ಹಾಗೆ ನನ್ನ ಹತ್ತಿರ ಬರುವಂಥ ರೋಗಿಗಳದಾರಲ್ಲ, ನಾನು ಅವರಿಗೆ ಆರೋಗ್ಯವನ್ನು ಕೊಡಬೇಕು. ಒಂದು ವೇಳೆ ನಾನು ಅವರಿಗೆ ರೋಗ ಕೊಟ್ಟೆ ಅಂತಂದ್ರೆ ಆ ರೋಗ ನನಗೆ ನಾಳೆ ರೊಕ್ಕದ ರೂಪದಲ್ಲಿ ರೋಗ ಬರ್ತದೆ. ನನಗೆ ರೊಕ್ಕ ಬಂದಿರ್ತದೆ, ಆದ್ರೆ ಆ ರೊಕ್ಕಕ್ಕೆಲ್ಲ ರೋಗಾಣುಗಳು ಹತ್ತಿರ್ತಾವೆ. ಮ್ಯಾಲ ನೋಡಾಕ ರೊಕ್ಕ, ಒಳಗೆಲ್ಲ ರೋಗ. ನಾವು ತಿನ್ನುವುದೀಗ ಮ್ಯಾಲ ನೋಡ್ಲಿಕ್ಕೆಲ್ಲ ಅನ್ನ, ಒಳಗೆಲ್ಲ ವಿಷ. ಯಾಕಂದ್ರೆ ನಾವು ಹಾಕಿದ್ದೇ ವಿಷ. ಹಾಗೆ ನಾವು ಏನು ಹಾಕ್ತೀವಿ ಅದನ್ನು ನಾವು ಪಡಿತೀವಿ. ಇಷ್ಟ ನಮಗೆ ಗೊತ್ತಾಗಲಾರ್ದಂಗೆ ಅದು ಬೇರೆ ರೂಪದಾಗ ಕೊಟ್ಟಿರ್ತದೆ. ಅದಕ್ಕಾಗಿ ನಾವು ನಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ ಆತ ಹೇಳ್ತಿದ್ದ. ನೋಡ್ರಿ ಅದು ಹೇಗದು. ಆದ್ದರಿಂದ ಅರ್ಜುನನೇ, ನಿನಗೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಮೊದಲು ನಿನ್ನ ಹೃದಯ ಸ್ವಚ್ಛದ, ಶುದ್ಧದ, ಅನಸೂಯವೇ.
ನೀನು ಬರೇ ತಲೆ ಬುದ್ಧಿವಂತ ಅಷ್ಟೇ ಅಲ್ಲ, ನೀನು ಬುದ್ಧಿವಂತರು ಏನೇನೋ ಹೇಳ್ತಾರ, ಅವರಲ್ಲ ಬುದ್ಧಿವಂತರಿಗೆಲ್ಲ, ಇದು ಹೃದಯವಂತರಿಗೆ. ನೋಡ್ರಿ ಬುದ್ಧಿವಂತರು ಏನು ಹೇಳ್ತಾರೆ, ಈಗ ಯಾರು ತೀರ್ಕೊಂಡ್ರಂದ್ರೆ ಮಣ್ಣು ಕೊಡಕ್ಕೆ ಹೋಗಿರ್ತೀರಿ, ನೀವು ಮಣ್ಣಿಗೆ ಹೋಗಿರ್ತೀರಿ, ಮಣ್ಣಿಗೆ ಹೋಗಿ ಮಣ್ಣು ಮಾಡಿ ಬಂದ ನಂತರ ಮನೆಯಾಗ ಸ್ನಾನ ಮಾಡ್ತಾರೆ ಇವರು, ಮನೆಯೊಳಗೆ ಕರ್ಕೊಳ್ದೇ ಇಲ್ಲ. ಯಾಕ್ರಿ ಏನಾಯಿತು ಅಂದ್ರೆ ಅವ್ರು ತೀರ್ಕೊಂಡಿದ್ರು, ಅಲ್ಲಿ ಹೋಗಿದ್ದೀವಿ, ಮೈಲಿಗೆ ಆಯಿತು, ಅದಕ್ಕೆ ಸ್ನಾನ ಮಾಡಿ ಒಳಗೆ ಬಂದೀವಿ ಅಂತಾರೆ. ಅದಕ್ಕೆ ಮತ್ತು ವೈಜ್ಞಾನಿಕ ಕಾರಣನೂ ಕೊಡ್ತಾರೆ. ಅಲ್ಲಿ ಹೋದಾಗ ಬ್ಯಾಕ್ಟೀರಿಯಾಗಳು ಬರ್ತಾವು, ಸ್ನಾನ ಮಾಡೋದ್ರಿಂದ ಸ್ವಚ್ಛ ಆಗ್ತಾವು. ಈಗ ಯಾರೇ ಸತ್ತಾಗ ತೀರ್ಕೊಂಡಾಗ ಮಣ್ಣು ಮಾಡಕ್ಕೆ ಹೋದ ಮನುಷ್ಯ ಮನೆಗೆ ಬಂದಾಗ ಸ್ನಾನ ಮಾಡ್ತಾನೆ, ಅಲ್ಲಿ ಏನು ಮುಟ್ಟಿರೋದಿಲ್ಲ, ದೂರ ನಿಂತಿರ್ತಾನೆ, ಎಲ್ಲೋ ಇಸ್ಪಟ್ ಆಡ್ಕೋತ ಕೂತಿರ್ತಾನೆ, ಮನೆಗೆ ಬಂದು ಸ್ನಾನ ಮಾಡ್ತಾನೆ. ಎಲ್ಲೋ ರೊಕ್ಕ ಆಡ್ಕೊಂತ ಕೂತಿರ್ತಾರೆ, ಮನೆಗೆ ಬಂದು ಸ್ನಾನ ಮಾಡ್ತಾರೆ. ಎದಕ್ಕೆ? ಮೈಲಿಗೆ ಬರ್ತತಿ ಅಂತ. ನೋಡ್ರಿ ಎಂಥ ಬುದ್ಧಿವಂತದಾನ. ಇದು ತೀರ್ಕೊಂಡು ಅವ್ರಿಗೆ ಮಣ್ಣಿಗೆ ಹೋದ್ರೆ ಮೈಲಿಗೆ ಬರ್ತತಿ ಅಂತ, ಇನ್ನು ಆ ಸತ್ತು ಪ್ರಾಣಿಗಳನ್ನು ತಂದು ಮನ್ಯಾಗ ತಿಂತಾನೆ, ಮೈಲಿಗಿಲ್ಲ ಏನಿಲ್ಲ. ಬರೀ ಇವ್ರನ್ನ ಸತ್ತವ್ರನ್ನ ಮುಟ್ಟಿದ್ರೆ ಬ್ಯಾಕ್ಟೀರಿಯಾಗಳು ಬರ್ತಾವಂತ, ಮತ್ತಿನ್ನು ಸತ್ತು ಪ್ರಾಣಿನ ತಂದು ಮನ್ಯಾಗ ತಿಂತಾನೆ, ಯಾವ ಬ್ಯಾಕ್ಟೀರಿಯಾಗಳು ಇಲ್ಲ, ಯಾವ ಮೈಲಿಗೆನೂ ಇಲ್ಲ. ನೋಡ್ರಿ ಹೆಂಗೆ ತಲೆ ಓಡಿಸ್ತಾನೆ, ಎಷ್ಟು ಬುದ್ಧಿವಂತ ಇರಬೇಕು. ಇದಕ್ಕೆ ಹುಷಾರ್ತನ ಅನ್ನೋದು. ಈಗೇನೋ ಶ್ರಾವಣದಾಗ ಒಂದು ಸ್ವಲ್ಪ ಪ್ರಾಣಿಗಳಿಗೆ ವಿಶ್ರಾಂತಿ ಸಿಕ್ಕದು. ಶ್ರಾವಣದಾಗ ಅವು ದೇವರಿಗೆ ಪ್ರಾರ್ಥನೆ ಮಾಡ್ಕೋತಾವಂತ, ನಮಗೆ ಭಾಳ ಒಳ್ಳೇದು ಮಾಡಿದಪ್ಪ ದೇವರೇ, ನೀ ನಮಗೇನು ಕುಡ್ದಿದ್ರು ಚಿಂತಿಲ್ಲ, ಈ ಶ್ರಾವಣ ಒಂದು ಕೊಟ್ಟದ್ಯಲ್ಲ, ಅವ ನಮ್ಮನ್ನು ದಿವಸ ನೋಡಿದಂದ್ರೆ ಹೆಂಗರೆ ನೋಡ್ತಿದ್ದ, ಈಗ ವಿಭೂತಿ ಹಚ್ಕೊಂಡು ಹೊಂಟಾನ, ಇದು ಒಂದು ನಮಗೆ ಸಂತೋಷ ಐತಿ. ಅಮಾಸಿ ಬರುತ್ತನಾರೇ ಅದನ್ನು ಏನೂ ಮಾಡೋದಿಲ್ಲ ಅಂತ ಇಟ್ಟುಕೊಂಡಾನ, ನಮಗಿದು ಒಂದು ಆನಂದ ಐತಿ ಅಂತ ಅವಂಥವು ಪ್ರಾಣಿಗಳು. ನೋಡ್ರಿ ಏನದ ಒಂದು ಬುದ್ಧಿವಂತಂದು. ಆದ್ದರಿಂದ ಇಲ್ಲಿ ತಲೆ ಕೆಲಸ ಅಲ್ಲ, ಹೃದಯಕ್ಕೆ ಗೊತ್ತಾಗಬೇಕು. ಇದು ಹೃದಯಕ್ಕೆ ಗೊತ್ತಾಗ್ತದೆ, ಯಾವುದು ಮೈಲಿಗೆ ಅದ, ಯಾವುದು ಶುಚಿ ಅದ, ಯಾವುದು ಅಶುಚಿ ಅದ, ಅದು ತಲೆಗೆ ಗೊತ್ತಾಗೋದಿಲ್ಲ, ಹೃದಯಕ್ಕೆ ಗೊತ್ತಾಗ್ತದೆ. ಹೃದಯಕ್ಕೆ ಗೊತ್ತಾಗ್ತದೆ. ಮೈಲಿಗೆ ಅಂತಂದ್ರೆ ಬರೇ ದೇಹದ ಮೈಲಿಗೆ ಅಷ್ಟೇ ಅಲ್ಲ, ಭಾವ ಮೈಲಿಗೆ ಆಗಬೇಕು, ಭಾವ ಶುಚಿ ಆಗಬೇಕು, ಅದು ದೊಡ್ಡದು, ಅದು ಬಹಳ ಮಹತ್ವದ್ದು. ಇದೇನು ದೇಹ. ಆದ್ದರಿಂದ ಅರ್ಜುನ, ನಿಂದ ಏನಪ್ಪ ಅಂದರೆ ದೇಹ ಸ್ವಚ್ಛ, ಅದರ ಜೋಡಿ ಭಾವ ಸ್ವಚ್ಛ ಐತಿ, ನಿನಗೆ ನಾನು ಹೇಳ್ತೀನಿ ಅಂತಂದ. ಮುಂದೆ ಮತ್ತೆ ಹೇಳಿದರು, ನಾನು ಹೇಳುವಂಥ ವಿದ್ಯೆ ಎಂಥದೈತಿ ಅನ್ನೋದನ್ನು ಹೇಳ್ತೀನಿ ಕೇಳು, ಹೆಂಗೈತಿ ಅಂತ 2ನೇ ಶ್ಲೋಕದಾಗ ಹೇಳ್ತಾರೆ. ಏನಂತ? ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಂ. ಏನು ಅದ್ಭುತವಾಗಿ ಹೇಳ್ತಾರೆ ಅವರು. ಈ ವಿದ್ಯೆ ಹೆಂಗದ ಅಂತ, ರಾಜವಿದ್ಯಾ, ನಾನು ಹೇಳುವಂಥ ವಿದ್ಯೆ ರಾಜವಿದ್ಯಾ ಅಂದರೆ ರಾಜರ ಕಲಿಯುವ ವಿದ್ಯೆ ಅಲ್ಲ, ಎಲ್ಲ ವಿದ್ಯೆಗಳಲ್ಲಿ ರಾಜ ಇದು. ಅನೇಕ ವಿದ್ಯೆಗಳದಾವಲ್ಲ, ಆ ಎಲ್ಲ ವಿದ್ಯೆಗಳಲ್ಲಿ ರಾಜ ಇದು. ಈ ಲೌಕಿಕ ವಿದ್ಯೆಗಳನ್ನು ಕಲಿತ್ರೆ ಏನೋ ಗಳಿಸ್ತಾನ ಕಳ್ಕೊಳ್ತಾನ, ಇಷ್ಟೇ ಅದಾವು. ಆದರೆ ಇದೇನು ಬ್ರಹ್ಮ ವಿದ್ಯೆ ಅದಲ್ಲ, ಇದು ಎಲ್ಲ ವಿದ್ಯೆಗಳಿಗೆ ರಾಜ ಇದ್ದಂಗೆ. ಇದು ಮೊದಲನೇದು. ಎರಡನೇದು ರಾಜಗುಹ್ಯಂ. ಇದು ಎಷ್ಟು ರಹಸ್ಯ ಐತಿ ಅಂದರೆ ರಹಸ್ಯದಲ್ಲಿ ರಾಜ. ಇದು ಬಹಳ ಗುಪ್ತ ವಿದ್ಯೆ ಅದ. ಇದು ಎಷ್ಟು ಗುಪ್ತದ ಅಂತ
ಅದನ್ನೆಲ್ಲರ ಗುಪ್ತದ ಅಂತಂದ್ರೆ ಮುಚ್ಚಿಟ್ಟಾರಂತಿಲ್ಲ. ಹಿಂಗೆ ಕಟ್ಟಿಟ್ಟ ಬುತ್ತಿಯನ್ನು ಗಂಟನ್ನು ಬಯಲಿಗೆ ಬಿಚ್ಚಿಟ್ರೂ ಸಹಿತ ಎಲ್ಲರಿಗೂ ಅದು ಕಾಣೋದಿಲ್ಲ. ಅದನ್ನು ಎಲ್ಲಿ ಟ್ರೆಜರಿಯಾಗ ಬಂದ್ ಮಾಡಿ ಇಟ್ಟಿಲ್ಲ, ಪುಸ್ತಕದಾಗ ಇಟ್ಟಿಲ್ಲ. ಅದನ್ನು ಅದು ಎಲ್ಲದ ನಮ್ಮ ಎಲ್ಲರ ಮಧ್ಯದಲ್ಲೇನೆ ಐತಿ. ಆದರೂ ಸಹಿತ ಕಾಣಲಾರ್ದಂಗದ. ಯಾಕೆ ಕಾಣಲಾರ್ದಂಗೆ ಐತಿ ಅಂದ್ರೆ ನಮ್ಮ ಹೃದಯ ಸ್ವಚ್ಛ ಇಲ್ಲ ಅಂತ ಅದು ಕಾಣುವುದಿಲ್ಲ. ಆ ವಿದ್ಯೆಗೇನು ಶಾಸ್ತ್ರ ಬೇಕಾಗಿಲ್ಲ, ಅದು ರಾಜಗುಹ್ಯಂ. 8 ಲಕ್ಷಣಗಳನ್ನ ಹೇಳ್ತಾರೆ ಆ ವಿದ್ಯೆ ಹೆಂಗದ ಅಂತ. ಮೊದಲನೇದು ರಾಜವಿದ್ಯೆ, ರಾಜಗುಹ್ಯಂ. ಮೂರನೇದು ಪವಿತ್ರಂ, ಅದು ಬಹಳ ಪವಿತ್ರ ಅದ, ಶುದ್ಧ ಅದ. ಆನಂತರ ಮುಂದೆ ಹೆಂಗದ ಉತ್ತಮಂ, ಎಲ್ಲದರಲ್ಲಿ ಅದು ಉತ್ತಮ ಅದ. ಆನಂತರ ಹೆಂಗದ ಪ್ರತ್ಯಕ್ಷಾವಗಮಂ, ಪ್ರತ್ಯಕ್ಷಾವಗಮಂ. ಪ್ರತ್ಯಕ್ಷಾವಗಮಂ ಅಂದ್ರೆ ಪ್ರತ್ಯಕ್ಷ ಅನುಭವಕ್ಕೆ ಬರ್ತದೆ. ಇದೊಂದು ಸುಮ್ಮನೆ ಕಾಲ್ಪನಿಕ ಜ್ಞಾನ ಅಲ್ಲ, ನಮ್ಮ ಅನುಭವಕ್ಕೆ ಬರಬೇಕು. ಹೆಂಗೆ ಈಗ ನಾವು ಕಣ್ಣಿನಿಂದ ವಸ್ತುಗಳನ್ನು ನೋಡ್ತೀವಿ, ಹಂಗೆ ನಮಗೆ ಸತ್ಯದ ದರ್ಶನ ಆಗಬೇಕು, ಅದು ಪ್ರತ್ಯಕ್ಷಾವಗಮಂ. ಆನಂತರ ಮುಂದೇನದ ಧರ್ಮಂ. ನೀನು ಧರ್ಮ ಅಂತ ಹೇಳ್ತೀಯಲ್ಲ, ಧರ್ಮ ಅಂದ್ರನ ಈ ವಿದ್ಯೆ. ಈ ವಿದ್ಯೆ ತಿಳ್ಕೊಳ್ಳೋದೇ ಧರ್ಮ. ಒಂದು ವೇಳೆ ನಿನಗೆ ಈ ವಿದ್ಯೆ ತಿಳಿಲಿಲ್ಲ ಅಂದ್ರೆ ನೀ ಧರ್ಮವಂತ ಆಗಕ್ಕೆ ಬರುವುದಿಲ್ಲ. ಆನಂತರ ಮತ್ತೆ ಹೆಂಗದ ಸುಸುಖಂ ಕರ್ತುಂ ಅವ್ಯಯಂ. ಕರ್ತುಂ ಅವ್ಯಯಂ, ಇದು ಮಾಡಲಿಕ್ಕೆ, ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಸುಸುಖಂ, ಕಠಿಣಿಲ್ಲ, ಬಹಳ ಸರಳದ, ಬಹಳ ಸುಖ ಅದ. ಆನಂತರ ಕೊನೆಗೆ ಹೇಳಿದ್ರು ಅವ್ಯಯಂ. ಈ ಜ್ಞಾನ ಹೆಂಗೈತಿ ಅಂದ್ರೆ ಅವ್ಯಯಂ. ವ್ಯಯ ಅಂದ್ರೆ ನಾಶ ಆಗೋದು, ಅವ್ಯಯ ಅಂದ್ರೆ ನಾಶ ಆಗೋದಿಲ್ಲ. ನಾವು ಪುಸ್ತಕ ಓದಿದ್ವಿ, ಸ್ವಲ್ಪ ದಿವಸ ನಂತರ ಎಲ್ಲ ಮರ್ತು ಹೋಗ್ತಾವ, ಯಾವೂ ಉಳಿಯುವುದಿಲ್ಲ. ಒಂದು ಕಾಲಕ್ಕೆ ನಾವು ಪಂಡಿತರಾಗಿರ್ತೀವಿ, ಮುಪ್ಪು ಬಂತಂದ್ರೆ ಅವನ ಹೆಸರ ಹೇಳಕ್ಕೆ ಬರೋದಿಲ್ಲ, ಹೋಯ್ತೆಲ್ಲ ಜ್ಞಾನ. ಆ ಜ್ಞಾನ ವ್ಯಯವಾಗುವಂಥ ಜ್ಞಾನ. ಆದರೆ ಈಗೇನು ನಾನು ನಿನಗೆ ಹೇಳಾವದನಿ, ಈ ಜ್ಞಾನ ಹೆಂಗೈತಿ ಅಂದ್ರೆ ಅವ್ಯಯಂ. ಇದನ್ನು ನೀವು ಒಮ್ಮೆ ಪಡ್ಕೊಂಡೆ ಅಂದ್ರೆ ಅದು ಎಂದೂ ನಾಶ ಆಗೋದಿಲ್ಲ. ಯಾಕೆ? ಅದು ಗ್ರಾಂಥಿಕ ಜ್ಞಾನ ಅಲ್ಲ, ಗ್ರಂಥ ಜ್ಞಾನ ಅಲ್ಲ, ಅದು ಯಾರಿಂದನೋ ಪಡೆದದ್ದಲ್ಲ, ಅದು ನಾವು ಸ್ವತಃ ಅನುಭವಿಸಿದ್ದು ಪ್ರತ್ಯಕ್ಷಾವಗಮಂ. ಅದು ರಾಜವಿದ್ಯೆ ಅದ, ರಾಜಗುಹ್ಯ ಅದ, ಪವಿತ್ರ ಅದ, ಮತ್ತೇನದ ಉತ್ತಮ ಅದ, ಪ್ರತ್ಯಕ್ಷ ಅದ, ಸುಸುಖಂ, ಮಾಡಾಕ ಬಹಳ ಸರಳ ಐತಿ. ಇದ ಧರ್ಮ. ಆನಂತರ ಅದು ನಾಶ ಆಗುವುದಿಲ್ಲ. ನೀವೊಂದು ಸಲ ಪಡೆದಿ ಅಂತಂದ್ರೆ ಅದು ಯಾವಾಗಲೂ ಇರ್ತದ. ಅವಾಗ ಅರ್ಜುನನಿಗೂ ಕುತೂಹಲ ಅದ, ಅದು ಎಂಥ ಜ್ಞಾನರೇ ಐತಿ, ಏನರೇ ಐತಿ, ಅದನ್ನು ನಾನು ಕೇಳಬೇಕು ಅಂತ ಅವನಿಗೂ ಹಂಬಲ. ನೋಡ್ರಿ ಹೇಗದ ಅದು. ಅದಕ್ಕೆ ಇದನ್ನು ಕುರಿತು ನಾವೆಲ್ಲ ಚಿಂತನೆಯನ್ನು ಮಾಡೋಣ. ನಾರದ ಮಹರ್ಷಿಗಳು ಎಲ್ಲ ಶಾಸ್ತ್ರಗಳನ್ನು ಓದಿದರು. ಈ 3 ಲೋಕದೊಳಗೆ ಅವರಿಗೆ ಗೊತ್ತಿರಲಾರ್ದನೇ ಯಾವುದೂ ಇರಲಿಲ್ಲ ಅಂತ ಹೇಳ್ತಾರೆ. ಎಲ್ಲಾರ್ದು ಗೊತ್ತು ಅವರಿಗೆ, ನಾರದ. ಆದರೂ ಸಹಿತ ಅವರಿಗೆ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಯೋಚಿಸಿದ್ರು. ಸನತ್ ಕುಮಾರ್ ಅಂತ ಒಬ್ಬರಿದ್ದರು ಬ್ರಹ್ಮಜ್ಞಾನಿಗಳು. ಅವರ ಹತ್ತಿರ ಹೋದಾಗ ಮಾತ್ರ ನಿನಗೆ ಸಮಾಧಾನ ಸಿಗ್ತದ ಅಂತ ಹೇಳಿದರು. ಅಷ್ಟು ದೊಡ್ಡ ಜ್ಞಾನಿ ನಾರದ ಮಹರ್ಷಿ ಸನತ್ ಕುಮಾರ್ ಹತ್ತಿರ ಬಂದು ಆ ವಿದ್ಯೆಯನ್ನು ಕಲಿತುಕೊಂಡ್ರು. ಆವಾಗ ಅವರಿಗೆ ಸಮಾಧಾನ ಆಯಿತು. ನೋಡ್ರಿ ಅದು ಹೇಗದ. ಹಾಗೆ ಈಗ ಈ ವಿದ್ಯೆಯನ್ನು ಕುರಿತು ನೀವು ಆಲೋಚನೆಯನ್ನು ಮಾಡೋದು. ನೀವು ಎಲ್ಲ ಕಲ್ತರಿ ಈಗಾಗಲೇ. ಊರಾಗ ರಾಜಕಾರಣ ಮಾಡೋದು ಹೆಂಗೆ ನಿಮಗೆ ಗೊತ್ತೈತಿ, ವ್ಯಾಪಾರ ಹೆಂಗೆ ಮಾಡೋದು ನಿಮಗೆ ಗೊತ್ತೈತಿ, ಒಕ್ಕಲ್ತನ ಹೆಂಗೆ ಮಾಡೋದು ಅದನ್ನು ಕಲ್ತರಿ,
ಕೊಡೋದು ತೆಗೆದುಕೊಳ್ಳೋದು ಎಲ್ಲ ವಿದ್ಯೆಗಳು ನಿಮಗೆ ಬರ್ತಾವೆ. ಈಗ ಶ್ರಾವಣದಾಗ ಇದೊಂದು ವಿದ್ಯೆ ಒಂದು ಕಲ್ಕೊಡ್ರಿ. ಇದು ಫ್ರೀ ಅದ, ಇದು ಉಚಿತ ಅದ. ಆದರೆ ಇದು ಎಂಥ ವಿದ್ಯೆ ಅದ ನೋಡ್ರಿ. ಇದು ಸುಸುಖಂ ಕರ್ತು ಮವ್ಯಯಂ. ಇಂಥ ಈ ಗೀತೆಯನ್ನು ನಾವೆಲ್ಲ ಕೇಳೋದು, ನೀವೆಲ್ಲರೂ ಬರ್ತಾ ಇದ್ದೀರಿ, ಬಹಳ ಸಂತೋಷ. ಎಲ್ಲರೂ ಕೂಡಿದಾಗನೇ ಅದೊಂದು ಸತ್ಸಂಗ ಆಗೋದು. ನಾವೊಬ್ಬನೇ ಮಾಡ್ತೀನಿ ಅಂದರೆ ಸತ್ಸಂಗ ಆಗೋದಿಲ್ಲ, ಎಲ್ಲರೂ ಕೂಡ್ಬೇಕು ಅದರೊಳಗೆ. ನೀವು ಬಂದ್ರಿ ಅಂತ ನಾವು ಹೇಳ್ತೀವಿ, ನಾ ಹೇಳ್ತೀನಂತ ನೀವು ಒಂದಿಷ್ಟು ಕೇಳ್ತೀರಿ. ಅದಕ್ಕೆ ಸತ್ಸಂಗ ಅಂದರೆ ಎಲ್ಲರೂ ಕೂಡುವುದು. ಅವು ಮೊಬೈಲ್ದಾಗ ಅದರೊಳಗೆ ಇದ್ರಾಗ ಎಲ್ಲರಿಗೆ ಕೂಡ್ಲಿಕ್ಕೆ ಆಗೋದಿಲ್ಲ. ಒಂದು ತಾಸು ಕುಳಿತುಕೊಂಡು ಚಿಂತನೆಯನ್ನು ಮಾಡೋದು, ಇಲ್ಲಿ ಎಲ್ಲರೂ ಕೂಡಿ ಆನಂದವನ್ನು ಪಡುವುದು. ಕೂಡುವುದಲ್ಲ, ಅದು ಬಹಳ ದೊಡ್ಡದದ. ಅದು ಬಣ್ಣಗಳು ಕೂಡಿದು ಅಂದ್ರೆ ಚಿತ್ರ ಆಗ್ತದೆ. ಬರೀ ಒಂದೇ ಬಣ್ಣದಿಂದ ಚಿತ್ರ ಆಗೋದಿಲ್ಲ, ಅನೇಕ ಬಣ್ಣಗಳು ಕೂಡಿದು ಅಂದ್ರೆ ಒಂದು ಸುಂದರ ಚಿತ್ರ ಆಗ್ತದೆ. ಅನೇಕ ರಾಗಗಳ ಕೂಡಿದು ಅಂದ್ರೆ, ವಾದ್ಯಗಳ ಕೂಡಿದು ಅಂದ್ರೆ ಸಂಗೀತ ಆಗ್ತದೆ. ಒಂದೇ ವಾದ್ಯ ಇರೋದಿಲ್ಲ ಅದರೊಳಗೆ, ತಾಳ ಇರ್ತದೆ, ತಂತು ಇರ್ತದೆ, ತಬಲಾ ಇರ್ತದೆ, ಎಲ್ಲ ಕೂಡಿದಾಗನೇ ಅದು ಸಂಗೀತ ಆಗ್ತದೆ. ಅನೇಕ ಬಣ್ಣಗಳ ಕೂಡಿದ್ರೆ ಚಿತ್ರ ಆಗ್ತದೆ. ಎರಡು ನದಿಗಳ ಕೂಡಿದು ಅಂದ್ರೆ ಪುಣ್ಯಕ್ಷೇತ್ರ, ತೀರ್ಥ ಕ್ಷೇತ್ರ ಆಗ್ತದೆ. ಬರೀ ನದಿ ಒಂದೇ ಹರಿತಿತ್ತಂದ್ರೆ ಅದು ಸಂಗಮ ಅಲ್ಲ, ನದಿಗಳ ಕೂಡಿದು ಅಂದ್ರೆ ಸಂಗಮ. ಹಾಗೆ ನಾವೆಲ್ಲರೂ ಮನುಷ್ಯರು ಅದೇವಲ್ಲ, ನಾವೆಲ್ಲರೂ ಕೂಡಿದೀವಿ ಅಂದ್ರೇ ಅದು ಸ್ವರ್ಗ, ಅದು ಆನಂದ ಅಂತ ಇಟ್ಕೊಳ್ಬೇಕು. ಒಬ್ಬನೇ ಇರುವಲ್ಲಿಲ್ಲ ನೋಡ್ರಿ. ಹಬ್ಬ ಇರುವುದು ಎಲ್ಲರನ್ನೂ ಕೂಡ್ಸಾಕ, ಎಲ್ಲ ಶುಭ ಕಾರ್ಯಗಳು ಇರುವುದು ಎಲ್ಲರನ್ನ ಕೂಡಿಸ್ಲಿಕ್ಕೆ. ಒಂದು ಮನೆಯಾಗ ಏನ್ರಿ ಕಾರ್ಯಕ್ರಮ ಮಾಡಿದ್ರೆ ಎಲ್ಲರನ್ನೂ ಎದಕ್ಕೆ ಕರಿತೀರಿ? ಹಬ್ಬದ ಅಂತ ಕರೆಯೋದು. ಹಬ್ಬ ಅಂದ್ರೆ ಕೂಡಿಸೋದು. ಎಲ್ಲಿ ಕೂಡುವುದದ ಅಲ್ಲಿ ಆನಂದ ಅದ, ಎಲ್ಲಿ ಅಗಲಿಕೆ ಇರ್ತದ ಅಲ್ಲಿ ಏನಿಲ್ಲ. ಅದಕ್ಕಾಗಿ ನೀವೆಲ್ಲರೂ ಕೂಡಿ ಬರ್ತಾ ಇದ್ದೀರಿ. ಬನ್ನಿ, ನಾಳೆ ಭಗವದ್ಗೀತೆಯ 3ನೇ ಶ್ಲೋಕವನ್ನು ನೋಡೋಣ. 3-4 ಒಂದು 30 ಶ್ಲೋಕಗಳೇನೋ ಅದಾವವು. ದಿವಸ ಒಂದು ಎರಡು ನೋಡಿ ಆ ಒಂದು ಅಧ್ಯಾಯವನ್ನು ನಾವು ಪೂರ್ಣಗೊಳಿಸೋಣ. ಇವತ್ತು 2 ಶ್ಲೋಕಗಳಾದವು. ಅದರದ್ದು ಕನ್ನಡ ಸಾರಾಂಶ ಏನು ಅಂದರೆ, ಭಗವಂತ ಹೇಳ್ತಾ ಇದ್ದಾನ, ನೋಡು ಅರ್ಜುನ, ನಾನು ನಿನಗೊಂದು ವಿದ್ಯೆಯನ್ನು ಹೇಳ್ತೀನಿ. ಆ ವಿದ್ಯೆ ಏನು ಮಾಡ್ತದಂದ್ರೆ ನಿನ್ನನ್ನು ಅಶುಭದಿಂದ ಮುಕ್ತನನ್ನಾಗಿಸ್ತದೆ. ಅಂಥ ವಿದ್ಯೆ ಅದು ಗುಪ್ತ ವಿದ್ಯೆ, ಅದನ್ನು ನಾನು ನಿನಗೆ ಹೇಳ್ತೀನಿ. ಅದನ್ನು ಪಡೆಯುವುದರಿಂದ ಏನೇನು ಆಗ್ತೈತಿ ಅಂದರೆ ಅದು ಸಾಮಾನ್ಯ ಅಲ್ಲಪ್ಪ. ಅದು ರಾಜವಿದ್ಯೆ, ರಾಜಗುಹ್ಯ, ಪವಿತ್ರ, ಉತ್ತಮ, ಅದು ಧರ್ಮ, ಅದು ಪ್ರತ್ಯಕ್ಷ ಮತ್ತು ನಮ್ಮ ಪ್ರತ್ಯಕ್ಷ ಸುಖವನ್ನು ಕೊಡುವಂಥದ್ದು. ಆನಂತರ ಅದು ನಾಶ ಆಗಲಾರ್ದಂಥದ್ದು. ಅಂಥ ವಿದ್ಯೆ ಐತಿ, ಅದನ್ನು ನಾನು ನಿನಗೆ ಹೇಳುವುದನಿ ಅಂತಂದ. ಇವತ್ತಲ್ಲ, ನಾಳೆ ಬರ್ರಿ. ನಮಸ್ಕಾರ.